ಲೋಕಸಭೆ ರಾಜ್ಯಸಭೆ ಅಧಿವೇಶನ ನಡೀತಾ ಇದೆ ಅಂದರೆ ಚರ್ಚೆಗಳು ನಡೀತಾ ಇದ್ದಾವೆ ಅನ್ಕೋಬೇಡ, ಗದ್ದಲ ನಡೀತಾ ಇದೆ. ಏನೇನಾಗ್ತಾ ಇದೆ ಅನ್ನೋದು ಒಂದು ವಾರದಿಂದ ನೋಡ್ತಾನೆ ಇದ್ದೀರಿ. ಇವತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ ಅನೇಕ ವಿಪಕ್ಷಗಳು ಸೇರಿಕೊಂಡು ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿದವು. 118 ಜನ ಎಂಪಿಗಳು, ಸಂಸದರು, ಲೋಕಸಭಾ ಸದಸ್ಯರು ಇದಕ್ಕೆ ಸೈನ್ ಹಾಕಿದ್ದಾರೆ. 118 ಜನ ಸೈನ್ ಹಾಕಿದ್ದಾರೆ. ಅವಿಶ್ವಾಸ ಗೊತ್ತುವಳಿ ಅಂದರೆ ಏನು ಅಂತ ಹೇಳಿದೆ ನಾನು ಈಗಾಗಲೇ ನಿಮಗೆ. ಇದರ ಮೇಲೊಂದು ಚರ್ಚೆ ನಡೆಸಲಾಗತ್ತೆ. ಚರ್ಚೆಯ ಕೊನೆಯಲ್ಲಿ ಮತಕ್ಕೆ ಹಾಕ್ತಾರೆ. ನಂಬರ್ ಗೇಮ್ ಕ್ಲಿಯರ್ ಆಗಿದೆ ರೀ. ಓಂ ಬಿರ್ಲಾ ಅವರನ್ನು ವಿಪಕ್ಷಗಳು ಈ ಅವಿಶ್ವಾಸ ನಿರ್ಣಯ ತಂದು ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗೋದಿಲ್ಲ. ಆದರೆ ಆ ನೆಪದಲ್ಲಿ ನಡೆಯುವ ಚರ್ಚೆಯ ಮೂಲಕ ಜನರನ್ನು ತಲುಪಬೇಕು ಅನ್ನುವ ಲೆಕ್ಕಾಚಾರ ಇರುತ್ತೆ. ಇನ್ನೂ ಪ್ರಾಸೆಸ್ ಇದೆ, ಅದಕ್ಕಿಲ್ಲ ಅಂತಲ್ಲ. 118 ಸಂಸದರು ಸೈನ್ ಹಾಕಿದ್ದಾರೆ. 4 ಕಾರಣ ಕೊಟ್ಟಿದ್ದಾರೆ. ನಿಯಮ 94C ಅಡಿಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿದೆ. ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಈ ಅವಿಶ್ವಾಸ ನಿರ್ಣಯವನ್ನು ಸಲ್ಲಿಸಿದ್ದಾರೆ. ಲೋಕಸಭಾ ಕಾರ್ಯದರ್ಶಿ ಕೊಟ್ಟಿದ್ದಾರೆ. ಇದಕ್ಕೇನು ಅಧಿವೇಶನ ಅಂತಾರೆ, ಈ ಪರಿ ಗದ್ದಲ, ಈ ಪರಿ ಗಲಾಟೆ. 4 ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ. ಯಾಕೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಅನ್ನೋದಕ್ಕೆ. ಒಂದು, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ. ಯಾವ ವಿಷಯ? MM ನರವಣೆ ಅವರ ಪುಸ್ತಕದ ವಿಷಯ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ. ಆ ಪುಸ್ತಕದ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೈಲೊಂದು ಕಾಪಿ ಹಿಡ್ಕೊಂಬಂದಿದ್ರು. ಓಂ ಬಿರ್ಲಾ ಅವ್ರು ಕೇಳಿದ್ದು, ಎಲ್ಲಿದ್ದು ಬುಕ್ಕು ಅಂತ, ಪ್ರಕಟಣೆಯಾಗಿದೆಯಾ? ನಿಮ್ಗೆ ಆಮೇಲೆ ಹೇಳ್ತೀನಿ ಡೀಟೇಲಾಗಿ. ನರವಣೆ ಅವರೊಂದು ಪುಸ್ತಕ ಬರೆದಿದ್ದಾರೆ. 2020 ತನಕ ಭಾರತೀಯ ಭೂಸೇನೆಯ ನೇತೃತ್ವ ಅವರದಾಗಿತ್ತು. ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಆ ಪುಸ್ತಕದಲ್ಲಿನ ಕೆಲವು ಅಂಶಗಳು ಕೇಂದ್ರ ಸರ್ಕಾರಕ್ಕೆ ಮುಜುಗರ ತರುವಂತೆ ಇದೆ ಅಂತ ಚರ್ಚೆ ಆಗ್ತಾ ಇದೆ. ಬುಕ್ ಸ್ಟಾಲ್ಸ್ನಲ್ಲಿಲ್ಲ, ಪ್ರಿಂಟಾಗಿ ಮಾರ್ಕೆಟಿಗೆ ಬಂದಿಲ್ಲ. ಪೆಂಗ್ವಿನ್ ಪಬ್ಲಿಕೇಶನ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ಅದನ್ನು ಪಬ್ಲಿಷ್ ಆಗಿ ಬಂದಿಲ್ಲ ಅಂತ. ಆದರೆ ಆ ಬುಕ್ಕಿನ ಒಂದು ಚಾಪ್ಟರು ಅಂತ ಹೇಳಿ ಕ್ಯಾರವಾನ್ ಮ್ಯಾಗಝಿನ್ ಅವರು ಒಂದು ಪ್ರಿಂಟ್ ಮಾಡಿದ್ರು, ಒಂದು ಆರ್ಟಿಕಲ್ ಪ್ರಿಂಟ್ ಮಾಡಿದ್ರು. ಅದರಲ್ಲಿ 2020 ಭಾರತ ಚೀನಾ ತಿಕ್ಕಾಟ ಏನು ನಡೀತಲ್ಲ, ಗಲ್ವಾನ್ ಗಲಾಟೆ ಎಲ್ಲ, ಆ ಗಲಾಟೆಯಾದ 1 ತಿಂಗಳ ನಂತರ ಚೀನಾದ ಯುದ್ಧ ಟ್ಯಾಂಕರ್ಗಳು ಬಾರ್ಡರ್ ತುಂಬ ಹತ್ತಿರ ಬಂದುಬಿಟ್ಟಿದ್ವು ಅಂತೆ ಮಧ್ಯರಾತ್ರಿ. ಆ್ಯಸ್ ಅ ಆರ್ಮಿ ಚೀಫ್ ಅವ್ರೇನು ಮಾಡಬೇಕು? ಗೌರ್ಮೆಂಟಿನ ಸಜೆಷನ್ ಕೇಳಬೇಕು. ಗೌರ್ಮೆಂಟ್ ಸಜೆಷನ್ ಕೇಳಿದ್ದಾರೆ ಅವರು. ರಕ್ಷಣಾ ಸಚಿವರನ್ನು ಮಾತಾಡಿಸಿದ್ರಂತೆ, ಕೇಳಿದ್ರಂತೆ ರಾಜನಾಥ್ ಸಿಂಗ್ ಅವ್ರನ್ನ ಏನು ಮಾಡಬೇಕು, ಅವ್ರ ಟ್ಯಾಂಕರ್ಗಳು ಹತ್ತಿರ ಬರ್ತಿದ್ದಾವೆ ಅಂತ. ರಾಜನಾಥ್ ಸಿಂಗ್ ಅವರು ಜೋ ಆಪ್ ಠೀಕ್ ಸಮಜೋ ಓ ಕೀಜಿ ಅಂದ್ರಂತೆ, ನಿಮಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿ ಅಂತ. ನರವಣೆ ಅವರು ಬರೆದಿದ್ದಾರಂತ ಆ ಪುಸ್ತಕದಲ್ಲಿ. ಅಂದರೆ ಹೆಚ್ಚು ಕಡಿಮೆ ಯುದ್ಧನೇ ಶುರುವಾಗುವಂಥ ಸಿಚುವೇಶನ್ನಿನಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಅಷ್ಟು ಜವಾಬ್ದಾರಿ ನನ್ನ ಮೇಲೆ ಹಾಕಿಬಿಟ್ರು ಇವರು ಅಂತ. ನಿರ್ಣಯ ತೆಗೆದುಕೊಳ್ಳುವ ಅಷ್ಟು ಜವಾಬ್ದಾರಿ ನನ್ನ ಮೇಲೆ ಹಾಕಿಬಿಟ್ರು. ಗೌರ್ಮೆಂಟ್ ಹೆಂಗೆ ಮಾಡೋದಕ್ಕೆ ಸಾಧ್ಯ ಅಂತ ವಿಪಕ್ಷಗಳು ಕೇಳ್ತಾ ಇದ್ದಾವೆ. ಅದು ಸತ್ಯ ಅನ್ನೋದೇ ಆದರೆ ಆರ್ಮಿ ಚೀಫಿಗೆ ಅಷ್ಟೊಂದು ಫ್ರೀಡಮ್ ಕೊಟ್ಟಿದೆ ರೀ ನಮ್ಮ ಸರ್ಕಾರ ಅಂತ BJP ಮತ್ತು BJPಯನ್ನು ಬೆಂಬಲಿಸುವ ಪಕ್ಷಗಳವರು ಹೇಳ್ತಾ ಇದ್ದಾರೆ. ನಿಮಗೇನು ತಿಳಿಯುತ್ತೋ ಅದನ್ನು ಮಾಡಿ, ಅಷ್ಟು ಸ್ವಾತಂತ್ರ್ಯ ನಿಮಗಿದೆ ಅಂತ ಈ ಕೇಂದ್ರ ಬಿಡಿ. ಆ ಪುಸ್ತಕ ಪ್ರಕಟವಾಗಿ ಕೈಗೆ ಬಂದ ಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಆ್ಯಸ್ ಆಫ್ ನೋ ಇಟ್ ಈಸ್ ನಾಟ್ ಪ್ರಿಂಟೆಡ್. ಅದರ ಬಗ್ಗೆ ಮಾತನಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಎದ್ದು ನಿಂತಿದ್ರು. ಇದರ ಸೋರ್ಸ್ ಹೇಳಿ ಅಂತ ಓಂ ಬಿರ್ಲಾ ಅವ್ರು ಕೇಳಿದ್ರು, ಎಲ್ಲಿದ್ದು ಅಂತ. ರಾಹುಲ್ ಗಾಂಧಿ ಅವರಿಗೆ ಆದರೂ ಮಾತನಾಡುವುದಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅನ್ನುವುದು ಅವರ ವಾದ. ವಿಪಕ್ಷ ನಾಯಕರಿಗೆ ಮಾತನಾಡುವುದಕ್ಕೆ ಅವಕಾಶ ಕೊಡದೆ ಪಕ್ಷಪಾತದ ಧೋರಣೆಯನ್ನು ಸ್ಪೀಕರ್ ಅವರು ಅನುಸರಿಸಿದ್ದಾರೆ. ನಂಬರ್ 1 ರೀಸನ್, ಲೋಕಸಭೆಯಲ್ಲಿ ವಿಪಕ್ಷಗಳ 8 ಜನ ಸಂಸದರನ್ನು ಅಮಾನತು ಮಾಡಿದ್ದು. 8 ಜನರ ಪೈಕಿ 7 ಜನ ಕಾಂಗ್ರೆಸ್ನವರು, 1 ಕಮ್ಯುನಿಸ್ಟ್ ಪಕ್ಷದವರು. ಅವರನ್ನು ಅಮಾನತು ಮಾಡಿದ್ದನ್ನು ವಿರೋಧಿಸಿ ಅವಿಶ್ವಾಸ ನಿರ್ಣಯ. 2 ಮಾಜಿ ಪ್ರಧಾನಿಗಳ ವಿರುದ್ಧ ಭಾಷಣಕ್ಕೆ BJP ಅವರಿಗೆ ಅವಕಾಶ ಮಾಡಿಕೊಟ್ಟದ್ದು 3ನೇ ಕಾರಣ ಅಂತ. ಯಾವಾಗ ನರವಣೆಯವರ ಪುಸ್ತಕದ ಬಗ್ಗೆ ಚರ್ಚೆ ಶುರುವಾಯ್ತಲ್ಲ, BJP ಸಂಸದ ನಿಶಿಕಾಂತ್ ದುಬೆ, ಜಾರ್ಖಂಡ್ನಿಂದ ಗೆದ್ದು ಬಂದಿದ್ದಾರೆ, ನಿಶಿಕಾಂತ್ ದುಬೆ ಅವರು ಎದ್ದು ನಿಂತ್ಕೊಂಡು ಮಾತಾಡೋದು ಬೇರೆ ಬೇರೆ 4 ಪುಸ್ತಕಗಳ ಬಗ್ಗೆ. 4 ಪುಸ್ತಕಗಳು
ಒಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ, ಇನ್ನೊಂದು ಇಂದಿರಾ ಗಾಂಧಿ ಅವರ ಬಗ್ಗೆ, ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಒಂಚೂರು ಈ ಕೆರೆಯ ಥರದ್ದು ಕೆದಕ ಥರದ್ದು ಪುಸ್ತಕಗಳವು. ಆ ಪುಸ್ತಕಗಳನ್ನು ಪ್ರಸ್ತಾಪಿಸಿ ನೋಡಿ ಮಾಜಿ ಪ್ರಧಾನಿಗಳ ಬಗ್ಗೆ ಹೀಗೆಲ್ಲ ಪುಸ್ತಕಗಳು ಬಂದಿದ್ದಾವೆ ಅಂತ ಮಾತಾಡಿದ್ರು ನಿಶಿಕಾಂತ್ ದುಬೆ. ಅದಕ್ಕೆ ಇವರು ಅವಕಾಶ ಮಾಡಿಕೊಟ್ರಲ್ಲ ಓಂ ಬಿರ್ಲಾ, ಅದನ್ನು ಖಂಡಿಸಿ ಅವಿಶ್ವಾಸ ನಿರ್ಣಯ, ಅದಕ್ಕೆ ಹೆಂಗೆ ಅವಕಾಶ ಮಾಡಿಕೊಟ್ರಿ ನೀವು ಅಂತ. ಇನ್ನೊಂದು ನೀವು ಆಗಲೇ ಗಮನಿಸಿರ್ತೀರಿ, ಮೊನ್ನೆ ಓಂ ಬಿರ್ಲಾ ಅವರೊಂದು ಮಾತು ಹೇಳಿದ್ರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು. ನೋಡಿ, ಯಾವುದೇ ಹೌಸ್ ಆಗಿರಲಿ ಸ್ಪೀಕರ್ ಅವರು ಏನು ಬಯಸ್ತಾರೆ, ಚರ್ಚೆ ನಡೀತಾ ಇರುವಾಗ ತುಂಬಿ ತುಳುಕ್ತಾ ಇರ್ಬೇಕು ಸದನ, ಅದನ್ನೇ ಬಯಸೋದವರು. ಏನೇನೋ ಕಾರಣಕ್ಕೆ ಸದಸ್ಯರುಗಳು, ಸಚಿವರುಗಳು, ಸಭಾನಾಯಕರು ಇಲ್ಲದೆ ಹೋದರೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ಎಲ್ಲೋದ್ರು, ಯಾಕೆ ಬಂದಿಲ್ಲ ಅಂತಾರೆ ಅವರು. ಬಟ್ ಅದಕ್ಕೆ ತದ್ವಿರುದ್ಧವಾದ ಘಟನೆಯೊಂದು ಲೋಕಸಭೆಯಲ್ಲಿ ನಡೀತು. ಈ ಕಾಂಗ್ರೆಸ್ಸಿನ ಮಹಿಳಾ ಸಂಸದರೆಲ್ಲ ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ರು. ಪ್ರತಿಭಟನೆ ನಡೆಸ್ತಾ ಪ್ರಧಾನಮಂತ್ರಿಗಳ ಕೂತ್ಕೊಳ್ಳೋ ಚೇರಿಗೆ ಹತ್ತಿರ ಬರ್ತಾರೆ ಅವರು. ಕೈಯಲ್ಲಿ ಪ್ಲಕಾರ್ಡು, ಬ್ಯಾನರು ಅದು ಇದು ಹಿಡ್ಕೊಂಡಿರ್ತಾರೆ. ಆವತ್ತು ಪ್ರಧಾನಮಂತ್ರಿಗಳ ಸದನಕ್ಕೆ ಬರಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಅದು ಪ್ರಧಾನಮಂತ್ರಿಗಳು ಬರಲಿಲ್ಲ ಅವತ್ತು. ಓಂ ಬಿರ್ಲಾ ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತಾರೆ, ನನಗೆ ಮಾಹಿತಿ ಬಂತು, ಕಾಂಗ್ರೆಸ್ ಸದಸ್ಯರು ಪ್ರಧಾನಮಂತ್ರಿಗಳಿಗೆ ಘೆರಾವ್ ಹಾಕುವ ಆಲೋಚನೆಯಲ್ಲಿದ್ದಾರೆ. ಅದು ಹೆಂಗಿತ್ತಂದರೆ ಹೆಚ್ಚು ಕಡಿಮೆ ಸ್ವಲ್ಪ ಮುಂದೆ ಹೋದರೆ ಇವ್ರು ಎಳೆದಾಡ್ಬಿಡ್ಬೋದು ಪ್ರಧಾನಮಂತ್ರಿಗಳನ್ನು ಅನ್ನೋ ಲೆವೆಲ್ಗೆ ಅದರ ಅರ್ಥವನ್ನು ಹೊರಡಿಸಲಾಗ್ತಾ ಇದೆ. ಆ ಮಾಹಿತಿ ನನಗೆ ಬಂತು, ನಾನೇ ಖುದ್ದಾಗಿ ಪ್ರಧಾನಮಂತ್ರಿಗಳಿಗೆ ಹೇಳಿದೆ ಇವತ್ತು ಬರಬೇಡಿ ನೀವು ಅಂತ ಹೇಳಿದ್ದೀನಿ ಅಂತ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ಓಂ ಬಿರ್ಲಾ ಅವ್ರು ಹೇಳಿದ್ರು. ನೀವು ಹೆಂಗೆ ಹೇಳೋದಕ್ಕೆ ಸಾಧ್ಯ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ. ಅವತ್ತೇನು ಹೇಳಿದ್ರು ಕೇಳಿಸ್ಕೊಳ್ಳಿ ಒಂದು ಸಲ ಓಂ ಬಿರ್ಲಾ ಅವ್ರು ಹೇಳಿದ್ದು. मुझे बड़े दुख के साथ सभा को सूचित करना है कि कल इस सम्मानीय सदन के कुछ सदस्यों ने लोकसभा चैम्बर में जिस प्रकार का व्यवहार किया, ऐसे दृश्यों का सृजन किया, वो लोकसभा की शुरुआत से लेकर आज तक कभी नहीं हुई। जब सदन के नेता को सम्मानीय महामहिम राष्ट्रपति के अभिभाषण पर जवाब देना था, तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे। ये दृश्य मैंने सदन में देखा भी सही। अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता। इसको टालने के लिए मैंने माननीय प्रधानमंत्री से आग्रह किया कि उन्होंने सदन में नहीं आना चाहिए और सदन के सभापति में साफ साफ हमने ये कहा है कि स्पीकर साहब का खुद मैंने पहले भी बोला निरादर किया गया है और स्पीकर साहब पे इतना प्रेशर है कि उनको खुद स्टेटमेंट देना पड़ रहा है जो सही नहीं है। अभी सवाल ही नहीं उठता कि कोई मोदी जी पे कोई हाथ उठाए या कुछ ऐसा करे, सवाल ही नहीं उठता। और 11 महिला एमपी हैं, मैं एक हूँ और 10 और हैं कांग्रेस की, उनमें से किसी को आप देखिए सब सीरियस लेडीज़ हैं। कोई ऐसे थोड़ी है कि जाके पीएम साहब को कुछ करेंगी। बिल्कुल गलत है ये कहना गलत है और हमारी समझ में कहना गलत है, उनको नहीं कहना चाहिए था। ಓಂ ಬಿರ್ಲಾ ಅವರು ಇದನ್ನು ಮಾತನಾಡಿದ್ದು ನಾಲ್ಕನೆಯ ಕಾರಣ, ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳವರು ಕೊಡ್ತಾ ಇರೋದು ಈ ಕಾರಣಕ್ಕಾಗಿ ನಿಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಅಂತ. ಪ್ರಿಯಾಂಕಾ ವಾದ್ರಾ ಅವ್ರು ಹೇಳಿದ್ದು ಕೇಳಿದ್ರಿ ನೀವು, ಅದು ಹೆಂಗ್ರಿ ಮಾಡೋಕ್ಕಾಗತ್ತೆ? ಪ್ರೈಮ್ ಮಿನಿಸ್ಟರ್ಗೆ ಯಾರು ಬೇಕಾದರೂ ಹೋಗಿ ಅಲ್ಲಿ ಚೇರ್ ಹತ್ರ ಹೋಗಿ ಎಳೆದಾಡ್ಬಿಡೋಕ್ಕಾಗತ್ತಾ? ಈ ಮಾತುಗಳನ್ನು ಸರ್ಕಾರ ಓಂ ಬಿರ್ಲಾ ಅವರ ಮೇಲೆ, ಲೋಕಸಭೆ ಸ್ಪೀಕರ್ ಮೇಲೆ ಒತ್ತಡ ಹಾಕಿ ಹೇಳಿಸಿದೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದು. ಅದಕ್ಕೆ ಉತ್ತರ ಅನ್ನುವಂತೆ ಕಿರಣ್ ರಿಜಿಜು ಅವರು ಕೆಲವು ವಿಡಿಯೋಗಳನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ. ಏನೇನು ಆಯ್ತು ಅವತ್ತು ಸೆಷನ್ನಲ್ಲಿ ಅನ್ನೋದಕ್ಕೆ. ಅದರ ಜೊತೆಗೆ ಒಂದು ಹೇಳಿಕೆನೂ ಇದೆ ಅವ್ರದ್ದು. ಕಾಂಗ್ರೆಸ್ಸಿನ ಮಹಿಳಾ ಸಂಸದರ ವರ್ತನೆಯನ್ನು ನೋಡಿ ನಮ್ಮ ಮಹಿಳಾ ಸಂಸದರು ತಯಾರಾಗಿಬಿಟ್ಟಿದ್ರು ಅಂತ. ಅಂದರೆ ಹೆಚ್ಚು ಕಡಿಮೆ ಜಂಗಿ ನಿಕಾಲಿ ಕುಸ್ತಿನೇ ನಡೆದು ಹೋಗ್ತಿತ್ತು ಅವತ್ತಲ್ಲಿ ಅನ್ನೋ ಲೆವೆಲ್ಗಿದೆ ಕಿರಣ್ ರಿಜಿಜು ಅವರ ಹೇಳಿಕೆ. ಇದೇ ವಿಡಿಯೋ ರಿಲೀಸ್ ಮಾಡಿದ್ದು. ಬ್ಯಾನರ್ ಹಿಡಿದು ಅಲ್ಲೇನು ಮೇಲೆ ಸ್ಪೀಕರ್ ಚೇರ್ ನೋಡ್ತಾ ಇದ್ದೀರಿ, ಅವರ ಚೇರಿನ ಕೆಳಗಡೆನೇ ಸ್ವಲ್ಪ ಮುಂದುಗಡೆನೇ ಅದು ಪ್ರಧಾನಮಂತ್ರಿಗಳಿಗಾಗಿರುವಂಥ ಆಸನ.
ಅಲ್ಲಿ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ನೋಡಿ, ಅಲ್ಲಿ ಬಂದು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಹಿಂದುಗಡೆ, ರಿಕ್ವೆಸ್ಟ್ ಮಾಡ್ಕೋತಾರೆ ಅವರು, ಬೇಡ ನಿಮ್ಮ ಸ್ಥಾನಕ್ಕೆ ಹೋಗಿ, ಬೇಡ ನಿಮ್ಮ ಸ್ಥಾನಕ್ಕೆ ಹೋಗಿ ಅಂತ ಕೈ ಮುಗಿದು. ಇಲ್ಲಿ ಇವ್ರು ಏನೋ ಸ್ಕೆಚ್ ಹಾಕ್ಕೊಂಡಿದ್ರು ಅನ್ನೋ ಲೆವೆಲ್ಗೆ ಓಂ ಬಿರ್ಲಾ ಅವ್ರು ಹೇಳಿದ್ದು. ಅಂದರೆ ಘೆರಾವ್ ಅಂತಾರೆ, ಬಟ್ ಈ ವಿಡಿಯೋ ರಿಲೀಸ್ ಮಾಡಿದ್ರು ನೋಡಿ ಏನೇನಾಯ್ತು ಅವತ್ತು ಅಂತ ಕಿರಣ್ ರಿಜಿಜು ಅವರು ಮಾತಾಡಿದ್ದಾರೆ. ये बिल्कुल सही है। बीजेपी और एनडीए के एमपीस बहुत गुस्से में है, बहुत आक्रोशित है, क्योंकि कांग्रेस एमपीस ने जो टेबल में चढ़ने के बाद जो हरकतें की है, और कांग्रेस के जो महिला सांसदों ने इस तरफ ट्रेजरी बेंच में आकर के, जहां हम लोग बैठते हैं, प्रधानमंत्री का सीट को भी पार करके यहाँ दूसरे रो तक चले गए। तो बीजेपी के जो महिला एमपीस थे वो बहुत गुस्से में आगे आ रहे थे, सबका अपने अपने जगह में मना कर दिया। हम लोगों ने सारा महिला सांसदों को कहा कि ये कांग्रेस का बिहेवियर ठीक नहीं है, मगर हम लोग संयम से काम करना चाहिए, फिजिकल नहीं करना है। आप कल्पना कीजिए, अगर हमारा बीजेपी के जो महिला सांसदों को आगे बढ़ने देते तो क्या होता। हमारे तो संख्या भी बहुत ज्यादा है। अगर वो कांग्रेस के 5-6 महिला सांसद जो प्रधानमंत्री का कुर्सी पार करके पीछे चले गए हमारे ओर, तो उसको कन्फ्रंट करने के लिए हमारे बीजेपी सांसदों ने डिमांड किया था, खास करके महिला सांसदों ने, कि इनको हम ಇಷ್ಟಕ್ಕೆ ಬಂದು ನಿಂತಿದೆ. ಇದು ಪ್ಯೂರ್ಲಿ ನಂಬರ್ ಗೇಮ್ ನೋಡೋದಾದರೆ, ಅಂದರೆ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ನಿಮಗೆ ಸಂಖ್ಯಾಬಲ ಇಲ್ಲ ಸಂಸದರದು, ಕೆಳಗಿಳಿ ಅಂತ ಕೆಳಗಿಳಿರಿ ಅಂತ ಹೇಳ್ದಂಗಿದು. ಬಟ್ ಸಂಖ್ಯಾಬಲ ಹಿಂಗಿದೆ ನೋಡಿ. ಎನ್ ಡಿ ಎನಲ್ಲಿ ಎಷ್ಟು ಜನ? 543, 272 ಬಹುಮತಕ್ಕೆ. ಅಂದರೆ ಓಂ ಬಿರ್ಲಾ ಅವರೇ ನೀವೇ ಮುಂದುವರಿರಿ ಅಂತ ಹೇಳೋದಕ್ಕೆ 272 ಜನ ಸಂಸದರು ಬೇಕು. 293 ಎನ್ ಡಿ ಎ ಹತ್ರನೇ ಇದೆ, ಬಿ ಜೆ ಪಿ ಆ್ಯಂಡ್ ಅಲಯನ್ಸ್. INDA ಮೈತ್ರಿ ಹತ್ರ ಇರೋದು 205. ಈ 205ರ ಪೈಕಿ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ನ 29 ಸಂಸದರು ಇದಕ್ಕೆ ಸೈನ್ ಹಾಕಿಲ್ಲ. ತೃಣಮೂಲ ಕಾಂಗ್ರೆಸ್ ಇದರಿಂದ ಹೊರಗೆ ಉಳ್ಕೊಂಡಿದೆ. ಅವ್ರು ಹೇಳೋದೇನು, ಮೊದಲು MP ಇವ್ರಿಗೆ ಏನು ಓಂ ಬಿರ್ಲಾ ಅವ್ರಿಗೆ ಪತ್ರ ಬರೀಬೇಕಾಗಿತ್ತು, ನಾವು ಹಿಂಗೆ ಯಾಕೆ ಮಾಡಿದ್ರಿ ಅಂತ ಕೇಳಬೇಕಾಗಿತ್ತು, ಅವರಿಂದ ಉತ್ತರ ಕೇಳಬೇಕಾಗಿತ್ತು. ಅವರು ಕೊಟ್ಟ ಉತ್ತರ ನಮಗೆ ಸಮಾಧಾನಕರವಾಗಿರದಿದ್ದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಿದರೆ ನಾವು ಸೈನ್ ಹಾಕ್ತಿದ್ವಿ. ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ಮಂಡಿಸಲಾಗಿರುವ ಈ ಅವಿಶ್ವಾಸ ನಿರ್ಣಯಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ತೃಣಮೂಲ ಕಾಂಗ್ರೆಸ್ ದೂರ ಉಳ್ಕೊಂಬಿಟ್ಟಿದೆ. ಅಂದರೆ 205 - 29 ಲೆಕ್ಕ ಹಾಕೊಳ್ಳಿ ನೀವು. 205 - 29, ಇನ್ನು 16 ಜನ ಹೊರಗಿದ್ದಾರೆ. ಆ 16 ಜನ ಬಂದು INDA ಮಂಡಿಸಿರುವಂಥ ಈ ಅವಿಶ್ವಾಸ ನಿರ್ಣಯವನ್ನು ಬೆಂಬಲಿಸಿದರೂ ಕೂಡ ಓಂ ಬಿರ್ಲಾ ಅವರಿಗೆ ಏನು ಸಮಸ್ಯೆ ಆಗೋದಿಲ್ಲ. ಆಗಲೇ ಹೇಳದ್ನಲ್ವಾ, ನಮ್ಮ ಹತ್ರ ಸಂಖ್ಯಾಬಲ ಇಲ್ಲ ಅಂತ ವಿಪಕ್ಷಗಳಿಗೂ ಗೊತ್ತು. ಬಟ್ ಈ ರೀತಿಯಲ್ಲಾದರೂ ಒಂದು ಚರ್ಚೆ ಆಗುತ್ತೆ ಅನ್ನೋ ಉದ್ದೇಶದೊಂದಿಗೆ ಅನೇಕ ಸಲ ಹಿಂಗೆ ಮಾಡ್ತಾರೆ. ತೃಣಮೂಲ ಕಾಂಗ್ರೆಸ್ನವ್ರು ಯಾರೋ ಮಾತಾಡ್ದಂಗಿದೆ ನೋಡಿ, ಅದನ್ನು ಯಾಕೆ ಅಂತ ಹೇಳ್ತಾರೆ ಅವ್ರು, ಯಾಕೆ ಬೆಂಬಲ ಕೊಡಲಿಲ್ಲ ಅಂತ. अगेंस्ट करने का जो मुद्दा, देखिए नो कॉन्फिडेंस स्पीकर में अगेंस्ट करने का जो मुद्दा है, ये कल भी हमने स्पष्ट किया है। कांग्रेस और जितने भी लाइक माइंडेड पार्टीज इंडिया अलायंस का हिस्सा है कि हमारे जो पार्टी का स्टैंड है, हमें नो कॉन्फिडेंस साइन करने में कोई दिक्कत नहीं है। तो इन चारों मुद्दों को पहले हमने ये कहा कि आप एक चिट्ठी इन फॉर्म ऑफ अ प्रोटेस्ट आप स्पीकर को भेजिए। उस चिट्ठी में सारे ऑपोजिशन एमपीज, चाहे वो कांग्रेस के हो, समाजवादी पार्टी के हो, तृणमूल के हो, DMK के हो, सब साइन करेंगे। 2 दिन 3 दिन स्पीकर को समय दीजिए। अगर स्पीकर कोई एक्शन नहीं लेता है या उस पर कोई विचार नहीं करता है, then there is always a room to move no confidence. We have no problem. ಮುಂದಿನ ಸುದ್ದಿಗೆ ಹೋಗೋಣ. ಅಷ್ಟೂ ಗಲಾಟೆ ಯಾಕೆ? ಇದಕ್ಕೆ ಕಾರಣ ಏನು? ಒಂದು ಪುಸ್ತಕ, ಜನರಲ್ MM ನರವಣೆ, ಜನರಲ್ ಮನೋಜ್ ಮುಕುಂದ್ ನರವಣೆ ಅವರು ಬರೆದಿರುವಂಥ ಒಂದು ಪುಸ್ತಕ. 2020ರ ತನಕ ಅವರು ಭಾರತೀಯ ಭೂಸೇನೆಗೆ, ಇಂಡಿಯನ್ ಆರ್ಮಿಯ ಮುಖ್ಯಸ್ಥರಾಗಿದ್ದವರು. 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕದ ಹೆಸರು. ನೀವು ಈ ಪುಸ್ತಕ ನೋಡಿ ಈಗ ಆನ್ಲೈನಲ್ಲಿ ತರಿಸ್ಕೊಂಬೋಣ ಅಂತ ಬುಕ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ಅಂಗಡಿಗೆ ಹೋಗ್ಬಿಡ್ಬೇಡಿ. ಇಲ್ಲ ಅದು ಅಂಗಡೀಲಿ ಇನ್ನೂ ಇಲ್ಲ ಅದು ಅಂಗಡೀಲಿ.
ಇದನ್ನು ಎಂ ನರವಣೆ ಅವರು ಬರೆದಿದ್ದಾರೆ ಪುಸ್ತಕ. ಒಂದು ಹಂತದಲ್ಲಿ ಪ್ರೀ ಬುಕ್ಕಿಂಗ್ ಶುರುವಾಗಿಬಿಟ್ಟಿತ್ತು ಇದರದ್ದು. ಇದು ಆಮೇಲೆ ಸ್ವಲ್ಪ ರಸಭಂಗ ಅನಿಸಿದ್ರು ಮೊದಲೇ ಹೇಳ್ಬಿಡ್ತು. ಪ್ರೀ ಬುಕ್ಕಿಂಗ್ ಶುರುವಾಗಿತ್ತು ಇದರದ್ದು. ಈ ಸಿನಿಮಾ ಟಿಕೆಟ್ ಎಲ್ಲ ಮಾಡ್ತಾರಲ್ಲ, ಇನ್ನು ಒಂದು ವಾರ ಬಿಟ್ಟು ರಿಲೀಸ್ ಆಗುತ್ತೆ, ಈಗಲೇ ಬುಕ್ ಮಾಡ್ಕೊಂಬಿಡಿ ಅಂತ. ಹಂಗೆ ಪುಸ್ತಕಗಳದ್ದು ನಡೆಯುತ್ತೆ. ಬಿಡುಗಡೆ ಆದಮೇಲೆ ನಿಮಗೆ ಕಳಿಸ್ತೀವಿ, ಬುಕ್ ಮಾಡ್ಕೊಳ್ಳಿ ಅಂತ. ಅಷ್ಟೆಲ್ಲ ಆಗಿತ್ತು. ಅದಾದಮೇಲೆ ಇದರಲ್ಲಿ ಏನೋ ಒಂದು ಅಬ್ಜೆಕ್ಷನೇಬಲ್ ವಿಷಯ ಇರಬಹುದು ಅಂತ ಭಾರತೀಯ ಸೇನೆ ಅದನ್ನು ರಿವ್ಯೂ ಮಾಡೋದಕ್ಕೆ ಅಂತ ತರಿಸ್ಕೊಳ್ತು. ರಿವ್ಯೂ ಮಾಡಿಲ್ಲ, ಇನ್ನೂ ಓಕೆ ಮಾಡಿಲ್ಲ. ಅದಕ್ಕೆ 2 ವರ್ಷದಿಂದ ಅಲ್ಲೇ ಉಳ್ಕೊಂಡಿದೆ ಅದು. ಕೆಲವರು ಹೇಳ್ತಾರೆ ಅದೊಂದು ಸ್ಟ್ರಿಕ್ಟ್ ಆದ ನಿಯಮನೇ ಇದೆ ಅಂತಾರೆ. ಆರ್ಮಿ ಚೀಫ್ ಆದಂಥವರು ಅಥವಾ ನೇವಿ ಚೀಫ್, ಏರ್ಫೋರ್ಸ್ ಚೀಫ್ ಆದಂಥವರು ಅಥವಾ ಭಾರತೀಯ ಸೇನೆಯಲ್ಲಿ ಆಯಕಟ್ಟಿನ ಹುದ್ದೆಗಳಲ್ಲಿ ಕೆಲಸ ಮಾಡಿದವರು ನಿವೃತ್ತಿಯಾದ 2 ವರ್ಷಗಳ ತನಕ ಯಾವ ಪುಸ್ತಕನೂ ಬರೀಬಾರ್ದು ಅಂತ ನಿಯಮ ಇದೆ ಅಂತಾರೆ. ಆ ರೀತಿಯಾಗಿ ಪುಸ್ತಕ ಬರೆದ ನಂತರವೂ ಸೇನೆಯ ಒಂದು ಸಮಿತಿ ಆ ಪುಸ್ತಕವನ್ನು ನೋಡಿ ಅದರಲ್ಲಿ ಏನೂ ಅಬ್ಜೆಕ್ಷನೇಬಲ್ ವಿಷಯ ಇಲ್ಲ, ಇಂಡಿಯನ್ ಡಿಫೆನ್ಸ್ ಜೊತೆ ಕಾಂಪ್ರಮೈಸ್ ಆಗುವಂಥ, ಅಂದರೆ ಭಾರತೀಯ ಭದ್ರತೆಗೆ ಅದರಿಂದ ತೊಂದರೆಯಾಗುವಂಥ ಯಾವ ವಿಷಯನೂ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡಿಕೊಂಡು ಅವರು ಓಕೆ ಮಾಡಿದ ಮೇಲೆ ಪ್ರಿಂಟಿಗೆ ಹೋಗಬೇಕು ಇತ್ಯಾದಿ ಇತ್ಯಾದಿ ನಿಯಮಗಳು ಇವೆ ಅಂತ ಹೇಳ್ತಾರೆ. ಅದನ್ನು ನಾಳೆ ನಾನು ಕನ್ಫರ್ಮ್ ಮಾಡ್ಕೊಂಡು ಅದು ಏನು ನಿಯಮ ಅಂತ ಡೀಟೇಲಾಗಿ ಹೇಳ್ತೀನಿ. ಅದು ಇನ್ನೂ ಸೇನೆ ಹತ್ರನೇ ಇದೆ. ಹೀಗಿದ್ದಾಗ ಈ ಪೆಂಗ್ವಿನ್ ಪಬ್ಲಿಕೇಶನ್ ಬಹಳ ಪ್ರೆಸ್ಟೀಜಿಯಸ್ ಪಬ್ಲಿಕೇಶನ್, ಅದು ಪೆಂಗ್ವಿನ್ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡ್ತಾ ಇದ್ದಾರೆ ಅದನ್ನು. ಹೀಗಿದ್ದಾಗ ರಾಹುಲ್ ಗಾಂಧಿಯವರ ಬುಕ್ ಹಿಡ್ಕೊಂಬಂದ್ಬಿಟ್ರು. ಅವರು ಈ ಬುಕ್ ಯಾಕೆ ಎಷ್ಟು ಕಾಂಟ್ರವರ್ಸಿ? ಒಂದು ವಿಷಯ ಅಂತೂ ಹೇಳಿದೆ ನಾನು, ಭಾರತ ಚೀನಾದ ಮಧ್ಯದಲ್ಲಿ ಏನು ಸಂಘರ್ಷ ಆಯ್ತಲ್ಲ, ನಮ್ಮ ಸಂತೋಷ್ ಕುಮಾರ್ ಸೇರಿದಂತೆ 19 ಜನ ಹುತಾತ್ಮರಾದರಲ್ಲ, ಆ ಸಂಘರ್ಷದ 1 ತಿಂಗಳಾದ ಮೇಲೆ ಚೀನಾದ ಯುದ್ಧ ಟ್ಯಾಂಕರ್ಗಳು ಭಾರತದ ಬಾರ್ಡ್ರಿಗೆ ಹತ್ತತ್ರ ಬರ್ತಾ ಇದ್ದುವಂತೆ. ಆ್ಯಸ್ ಅ ಆರ್ಮಿ ಚೀಫ್ ಅವ್ರಿಗೆ ಮೊದಲು ಸುದ್ದಿ ಬರುತ್ತೆ, ಏನು ಮಾಡ್ಬೇಕೀಗ ಅಂತ ಕೇಳ್ತಾರೆ ಬಾರ್ಡರ್ ಪೋಸ್ಟ್ನಲ್ಲಿದ್ದವರು. ಇವ್ರ ತನಕ ಸುದ್ದಿ ಬಂತು. ಇವ್ರು ಇಮಿಡಿಯೇಟಾಗಿ ರಕ್ಷಣಾ ಸಚಿವರನ್ನು ಕೇಳ್ತಾರೆ, ಡಿಫೆನ್ಸ್ ಮಿನಿಸ್ಟ್ರನ್ನ ಕೇಳ್ತಾರೆ, ಹಿಂಗಾಗ್ತಿದೆ ಏನು ಮಾಡಬೇಕು ಅಂತ. ರಕ್ಷಣಾ ಸಚಿವರು ನಾನು ಪ್ರಧಾನಮಂತ್ರಿಗಳ ಜೊತೆ ಕನ್ಸಲ್ಟ್ ಮಾಡ್ತೀನಿ, ಸ್ವಲ್ಪ ಇರಿ ಅಂತ ಹೇಳಿದ್ರಂತೆ. ನಾನು ಕೇಳ್ಪಟ್ಟಿರೋದಾ ಇದು? ನಾನು ಪುಸ್ತಕ ಇಲ್ಲ ರೀ, ನಾನು ಓದಿಲ್ಲ ಅಂತ ಹೇಳೋದೇನು, ಪುಸ್ತಕನೇ ಇಲ್ಲ ಇನ್ನೂ ಇದು ಅಂತ ಹೇಳಿದ್ರಂತೆ. ನಾನು ಪ್ರಧಾನಮಂತ್ರಿಗಳನ್ನು ಕನ್ಸಲ್ಟ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅದಾದಮೇಲೆ ಮತ್ತೆ ಫೋನ್ ಬಂತಂತೆ, ಮತ್ತೆ ನರವಣೆ ಅವ್ರು ಫೋನ್ ಮಾಡಿದ್ರಂತೆ. ಜೋ ಆಪ್ ಠೀಕ್ ಸಮಜೋ ವೋ ಕರೋ ಅಂದ್ರಂತೆ. ನಿಮಗೇನು ಸರಿ ಅನ್ಸುತ್ತೋ ಅದನ್ನು ಮಾಡಿ ಅಂತ ರಕ್ಷಣಾ ಸಚಿವರು ಹೇಳಿದ್ರಂತೆ. 4 ಸ್ಟಾರ್ಸ್ ಆಫ್ ಡೆಸ್ಟಿನಿ, ಜನರಲ್ ಎಂ ನರವಣೆ ಅವರ ಪುಸ್ತಕ. ಹಣಗಲೇ ಎದ್ದಿದೆ ಇದರದ್ದು. ಬ್ರೇಕಿಂತ ಮುಂಚೆ ಹೇಳ್ತಾ ಇದ್ದೆ ನಾನು, ರಾಹುಲ್ ಗಾಂಧಿಯವರು ಬುಕ್ ಹಿಡ್ಕೊಂಬಂದ್ಬಿಟ್ರು. ಪೆಂಗ್ವಿನ್ ಪಬ್ಲಿಕೇಶನ್ನು, ಪೆಂಗ್ವಿನ್ ರ್ಯಾಂಡಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಅದು ಪೆಂಗ್ವಿನ್ ಪಬ್ಲಿಕೇಶನ್ ಅಂತ ಕರಿತೀವಿ. ಅವರು ಪಬ್ಲಿಷ್ ಮಾಡಬೇಕಾಗಿರುವ ಪುಸ್ತಕ ಇದು, ಅವ್ರದ್ದೇ ಅಧಿಕೃತ ಸ್ಟೇಟ್ಮೆಂಟ್ ಇದೆ. ಅವ್ರ ಪ್ರಕಾರ ಪ್ರಿಂಟೇ ಇಲ್ಲ. ಹಿಡ್ಕೊಂಬಂದರು, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿಂತ್ಕೊಂಡ್ರು. ಅದರಲ್ಲಿ ಒಂದು ಗಲ್ವಾನ್ ವ್ಯಾಲಿ ತಿಕ್ಕಾಟದ ನಂತರ ಜೋ ಆಪ್ ಠೀಕ್ ಸಮಜೋ ವೋ ಕರೋ ಅಂತ ರಕ್ಷಣಾ ಸಚಿವರು ಹೇಳಿದರು ಅಂತ. ನಿಮಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿ. ಈ ವಿಷಯ ಎಲ್ಲಿಂದ ಬಂತು? ಕ್ಯಾರವಾನ್ ಮ್ಯಾಗ್ಝಿನ್ ಅವರು ಇದು ಎಂ ನರವಣೆ ಅವರ ಪುಸ್ತಕದ ಒಂದು ಚಾಪ್ಟರು ಅಂಥೇಳಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಹಿಡ್ಕೊಂಡು ಪ್ಲಸ್ ಪುಸ್ತಕ ಹಿಡ್ಕೊಂಡು ರಾಹುಲ್ ಗಾಂಧಿಯವರು ಮಾತಾಡ್ತೀನಿ ಅಂತಾರೆ ಅದರ ಬಗ್ಗೆ. ಅಧಿಕೃತ ಸೋರ್ಸ್ ಹೇಳಿ ಅಂತ ಸ್ಪೀಕರ್ ಕೇಳ್ತಾ ಇದ್ದಾರೆ. ಎಲ್ಲಿಂದ ಬಂತಿದ್ದು ನಿಮ್ಮ ಹತ್ರ? ಅಧಿಕೃತವಾಗಿ ಹೇಳಿ ಅಂತ. ಅದಕ್ಕೆ ರಾಹುಲ್ ಗಾಂಧಿ ಅವರು 2023 ನರವಣೆ ಅವ್ರದ್ದು ಒಂದು ಟ್ವೀಟನ್ನು ತೋರಿಸ್ತಾ ಇದ್ದಾರೆ. ಆ ಟ್ವೀಟ್ನಲ್ಲಿ ಏನಂತಿದೆ? ಪುಸ್ತಕ ಲಭ್ಯ ಇದೆ, ಇಲ್ಲಿ ಖರೀದಿಸಬಹುದು, ಹ್ಯಾಪಿ ರೀಡಿಂಗ್, ಜೈ ಹಿಂದ್ ಅಂತ ಟ್ವೀಟ್ ಮಾಡಿದ್ದಾರೆ ಅವರು. ಒಂದು ಲಿಂಕ್ ಕೊಟ್ಟು, ಅಮೆಝಾನ್ದೇನೆ ಯಾವುದೋ ಒಂದು ಲಿಂಕ್ ಕೊಟ್ಟು ಹಾಗೆ ಅಂತ ಟ್ವೀಟ್ ಮಾಡಿದ್ದಾರೆ. ಪುಸ್ತಕ ಲಭ್ಯ ಇದೆ ಅಂತ ನರವಣೆ ಅವರು ಹೇಳಿದ್ದಾರೆ, ಪ್ರಿಂಟೇ ಆಗಿಲ್ಲ ಅಂತ ಈಗ ಪೆಂಗ್ವಿನ್ ಅವರು ಹೇಳ್ತಾ ಇದ್ದಾರೆ. ನನಗೆ ಭಾರತೀಯ ಸೇನೆಯ ನಿವೃತ್ತ ಅಧಿಕಾರಿಯ ಮೇಲೇ ಜಾಸ್ತಿ ನಂಬಿಕೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಿರೋದು. ಅವ್ರು ಮಾತಾಡೋದು ಕೇಳಿಸ್ಕೊಳ್ಳಿ ಒಮ್ಮೆ. Here is a tweet from Mr. Naravane. ये देख लीजिए please. Manoj Naravane जी. It's a tweet that says, "Hello friends. Sir, थोड़ा सा पीछे हो जाइए. Available now. Just follow the link. Happy reading. Jai Hind." This is a tweet that Mr. Naravane has made. You can look into the tweet. So the point I'm making is either Mr. Naravane is lying, and I believe the army chief. Okay, I don't think he will lie, or Penguin is lying. Somebody needs to. Both cannot be telling the truth. No. Please listen to what I said. Yeah. Penguin is saying something. They're saying the book is not being published, right?
The book is available on Amazon. Right. General Narawane has tweeted, as I just read to you, that please buy my book. And I think he tweeted that 2023. 23. Right. So Narawane ji, who's the army chief, who I believe over Penguin. Do you believe Penguin over Narawane ji? I believe Mr. Narawane. He is the army chief. He has made certain statements in the book that is inconvenient for the government of India. It's inconvenient for the Prime Minister of India. And obviously, you have to decide whether Penguin is telling the truth or army chief is telling the truth. That's the simple. ವಾಟ್ ಐ ಅಂಡರ್ಸ್ಟ್ಯಾಂಡ್ ಈಸ್ ಪುಸ್ತಕದ ಪ್ರೀ ಬುಕ್ಕಿಂಗ್ ಶುರುವಾಗಿತ್ತು. ಅಂದರೆ ವಾರ ಬಿಟ್ಟು 15 ದಿವಸ ಬಿಟ್ಟು ಸ್ಟಾಲ್ಸ್ನಲ್ಲಿರುತ್ತೆ, ಈಗಲೇ ಬುಕ್ ಮಾಡ್ಕೊಂಬಿಡಿ ನಿಮ್ಮ ಕಾಪಿಗಳನ್ನು ಅನ್ನುವ ರೀತಿಯಲ್ಲಿ ಪ್ರೀ ಬುಕ್ಕಿಂಗ್ ಶುರುವಾಗಿತ್ತು. ಅದರ ಲಿಂಕನ್ನು ನರವಣೆ ಅವರು ಹಾಕಿದ್ರು. ಅದಾದ ನಂತರ ಪುಸ್ತಕ ಪ್ರಕಟಣೆಗೆ ಭಾರತೀಯ ಸೇನೆಯ ಸಮಿತಿ ಓಕೆ ಮಾಡಿಲ್ಲ. ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಅವರು ಅದನ್ನಿನ್ನು. ಕೆಲವು ಸೆನ್ಸಿಟಿವ್ ವಿಷಯಗಳಲ್ಲಿ ಅದನ್ನು ಮಾಡ್ತಾರೆ ಅಂತ ಕೇಳ್ಪಟ್ಟೆ ನಾನು. ಸಿನಿಮಾದ ವಿಷಯದಲ್ಲಂತೂ ಮಾಡ್ತಾರೆ. ಭಾರತೀಯ ಸೇನೆಯ ಬಗ್ಗೆ ಸಿನಿಮಾಗಳನ್ನು ತೆಗೆದಾಗ, ಫಾರ್ ಎಕ್ಸಾಂಪಲ್ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಒಂದು ಸಿನಿಮಾ ಬಂತು, ಹಂಗೆ ಬೇರೆ ಬೇರೆ ಸಿನಿಮಾ, ಲಕ್ಷ ಅಂತ ಒಂದು ಬಂತು, ಉರಿ ಬಂತು. ಆ ಸಿನಿಮಾಗಳನ್ನು ಭಾರತೀಯ ಸೇನೆಯ ಒಂದು ಸಮಿತಿ ಕೂತ್ಕೊಂಡು ನೋಡಿ ಇದು ಜನರಿಗೆ ಹೋಗಬಹುದು, ಪ್ರದರ್ಶನಕ್ಕೆ ಹೋಗಬಹುದು ಅಂತ ಡಿಸೈಡ್ ಮಾಡುತ್ತೆ. ಅಥವಾ ಚೇಂಜಸ್ ಇದ್ದರೆ ಹೇಳ್ತಾರೆ, ಇಂಥ ಚೇಂಜಸ್ ಮಾಡಿ, ಇಂಥ ಚೇಂಜಸ್ ಮಾಡಿ, ಈ ಭಾಗ ಡಿಲೀಟ್ ಮಾಡಿ ಅಂತ ಹೇಳ್ತಾರೆ. ಸೆನ್ಸಿಟಿವ್ ವಿಷಯಗಳು ಹೊರಗಡೆ ಹೋಗಬಾರ್ದು ಅನ್ನುವ ಕಾರಣಕ್ಕೆ ಅಂಥ ಸಮಿತಿ ಈ ಪುಸ್ತಕ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದೆ. 2 ವರ್ಷದಿಂದ ಇಟ್ಕೊಂಡು ಕೂತ್ಕೊಂಡಿದೆ. ಬುಕ್ ಇನ್ನೂ ಪಬ್ಲಿಷ್ ಆಗಿಲ್ಲ. ಪೆಂಗ್ವಿನ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಪುಸ್ತಕ ಇನ್ನೂ ಬಿಡುಗಡೆಯಾಗಿಲ್ಲ, ಆನ್ಲೈನ್ ಹಾಗೂ ಆಫ್ಲೈನ್ನಲ್ಲಿ ಯಾವುದೇ ಪ್ರತಿ ನಮ್ಮದಲ್ಲ, ಇದನ್ನು ಸರ್ಕ್ಯುಲೇಟ್ ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ ಅಂತ ಪೆಂಗ್ವಿನ್ ಅವ್ರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೇಳೋದು, ನೀವು ಪೆಂಗ್ವಿನ್ ಅವ್ರು ನಂಬುತ್ತೀರಾ ನರವಣೆ ಅವ್ರು ನಂಬುತ್ತೀರಾ ಅಂತ ಕೇಳ್ತಿದ್ದಾರೆ. ಈಗ ನರವಣೆ ಅವರು ಅದನ್ನೇ ಹೇಳ್ತಿದ್ದಾರೆ, ಬುಕ್ ಇನ್ನೂ ಪ್ರಿಂಟ್ ಆಗಿಲ್ಲ ಅಂತ. ನರವಣೆ ಆತ್ಮಚರಿತ್ರೆ ಪುಸ್ತಕ ಇನ್ನೂ ಅಧಿಕೃತವಾಗಿ ಪ್ರಕಟಿಸಿಲ್ಲ, ಪೆಂಗ್ವಿನ್ ಅವರ ಸ್ಟೇಟ್ಮೆಂಟ್ ಇದು. 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕ ಮುದ್ರಣಕ್ಕೆ ಕಳಿಸಿಯೇ ಇಲ್ಲ. ಈಗ ಕೆಲವೆಡೆ ಲಭ್ಯವಿರುವ ಪುಸ್ತಕಗಳು ನಾವು ಮುದ್ರಣ ಮಾಡಿದ್ದಲ್ಲ. ನರವಣೆಯ ಪುಸ್ತಕದ ಒಂದೇ ಒಂದು ಪ್ರತಿಯನ್ನು ನಾವು ಪ್ರಿಂಟ್ ಮಾಡಿಲ್ಲ. ಈ ಬಗ್ಗೆ ಕಾಪಿರೈಟ್ ನಿಯಮದಡಿ ಕ್ರಮ ಕೈಗೊಳ್ಳುತ್ತೇವೆ. ಲಭ್ಯವಿರುವ ಪುಸ್ತಕದ ಎಲ್ಲ ಪ್ರತಿಗಳನ್ನು ಸೀಸ್ ಮಾಡಬೇಕು. ನಮ್ಮ ಅನುಮತಿ ಇಲ್ಲದೆ ಪುಸ್ತಕ ಮುದ್ರಣ ಕಾನೂನು ಬಾಹಿರ. ಪೆಂಗ್ವಿನ್ ಅವರದ್ದು ಸ್ಟೇಟ್ಮೆಂಟ್ ಇದು. ಆ್ಯಕ್ಚುಲಿ ಯಾರು ಫಿಸಿಕಲ್ ಬುಕ್ ಪ್ರಿಂಟ್ ಮಾಡಿದಾರಾ? ಇರಬಹುದು. ಇಲ್ಲದೆ ಹೋದರೆ ರಾಹುಲ್ ಗಾಂಧಿ ಅವ್ರ ಕೈಲೇನು? ಇದರದು ಕವರ್ ಪೇಜ್ ಹೊರಗಡೆ ಬಂದಿತ್ತು. ಕವರ್ ಪೇಜ್ ಅಡ್ವರ್ಟೈಸ್ಮೆಂಟ್ಗೆಲ್ಲ ತೋರಿಸ್ತಾರೆ, ಪೋಸ್ಟರ್ ಬಿಡುಗಡೆ ಮಾಡ್ದಂಗೆ, ಟ್ರೇಲರ್ ಬಿಡುಗಡೆ ಮಾಡ್ದಂಗೆ ಕವರ್ ಪೇಜ್ ಹೊರಗಡೆ ಬಂದಿತ್ತು. ರಾಹುಲ್ ಗಾಂಧಿ ಅವರು ಇನ್ಯಾವುದೋ ಪುಸ್ತಕಕ್ಕೆ ಈ ಕವರ್ ಪೇಜ್ ಹಾಕ್ಕೊಂಡು ಬಂದು ತೋರಿಸ್ತಿದ್ದಾರೆ. ವಿ ಡೋಂಟ್ ನೋ, ನಾ ಹಿಂಗೆ ಅಂತ ಹೇಳ್ತಿಲ್ಲ. PDF ಅಂತ ಓಡಾಡ್ತಾ ಇದ್ದಾವೆ ಕೆಲವು. ಇದೇ ನೋಡಿ ನರವಣೆ ಅವರ ಪುಸ್ತಕ ಅಂತ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿಯ PDF ಇಲ್ಲಿದೆ ನೋಡಿ ಅಂತ ಅವು ಓಡಾಡ್ತಿದ್ದಾವೆ. ಹಾಗೆ ಸರ್ಕ್ಯುಲೇಟ್ ಮಾಡ್ತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಪೆಂಗ್ವಿನ್ ಅವರು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಈಗ ಪೆಂಗ್ವಿನ್ ಅವರು ರಿಲೀಸ್ ಮಾಡಿದ ಸ್ಟೇಟ್ಮೆಂಟನ್ನು ಜನರಲ್ ನರವಣೆ, ರಿಟೈರ್ಡ್ ಜನರಲ್ ನರವಣೆ ಅವರು ಕೂಡ ರೀಟ್ವೀಟ್ ಮಾಡಿದ್ದಾರೆ. ನನ್ನ ಆತ್ಮಚರಿತ್ರೆಯ ಪುಸ್ತಕ ಯಾವುದೇ ರೂಪದಲ್ಲಿ ಪ್ರಕಟಿಸಿಲ್ಲ ಅಂಥೇಳಿ ರೀಟ್ವೀಟ್ ಮಾಡಿದ್ದಾರೆ ಜನರಲ್ ನರವಣೆ ಅವರು. ದಿಸ್ ಈಸ್ ದ ಸ್ಟೇಟಸ್ ಆಫ್ ದ ಬುಕ್ ಅಂತ, ಇದು ಸದ್ಯದ ಸ್ಟೇಟಸ್ಸು ಅಂತ ಹೇಳಿ. ಇದರ ಬಗ್ಗೆ ಗಲಾಟೆಗಳನ್ನು ನಡೆದವು. ಒನ್ ಆಫ್ ದ ರೀಸನ್ಸ್, 4 ಕಾರಣಗಳನ್ನು ಕೊಟ್ಟರಲ್ಲ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ತರೋದಕ್ಕೆ ಒಂದು ಕಾರಣ ಇದು, ಬುಕ್ಕಿನ ವಿಷಯ ಮಾತಾಡೋದಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಬಿಡಲಿಲ್ಲ ಅಂತ. ಕಿರಣ್ ರಿಜಿಜು ಹೇಳ್ತಾ ಇದ್ದಾರೆ, ಬನ್ನಿರಿ ಬಜೆಟ್ ಬಗ್ಗೆ ಚರ್ಚೆ ಮಾಡಿ ಅಂತ. ಬಜೆಟ್ ಬಗ್ಗೆ ನಾವು ಮಾತಾಡ್ತೀವಿ ಅಂತ ವಿಪಕ್ಷಗಳವರು ಅನೇಕರು ಲಿಸ್ಟ್ ಹೆಸರು ಕೊಟ್ಟಿದ್ದಾರೆ. ಬನ್ನಿ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತಾರೆ ಅವರು. ಕೇಳಿಸ್ಕೊಡಿ. चर्चा कीजिए. हम लोग कल भी कांग्रेस वाले से हाथ जोड़ के मैंने कहा है कि बजट का डिस्कशन शुरू हो चुके हैं, नाम भी पुकारे हैं, शशि थरूर जी का नाम पुकार चुका है. वो अपना बजट स्पीच को शुरू करने से सारा सदस्य, अलग अलग पार्टी के जितने मेंबर्स, सबने अपना नाम दे चुके हैं. उसके बाद जो हमारे नेक्स्ट स्पीकर समाजवादी पार्टी के, तृणमूल कांग्रेस के, DMK के, उनके नेता भी बोलने के लिए तैयार है. कांग्रेस ही अपना बात शुरू नहीं करते हैं, हर दिन इस तरह वेल में आकर के हंगामा खड़ा करते हैं.
पार्लियामेंट चलने नहीं देते, नुकसान सबका हो रहा है। मैं फिर से अपील करना चाहता हूं कि आप लोगों ने इस सदन का गरिमा बहुत गिरा चुका है, और ज्यादा गिराने का कोई आवश्यकता नहीं है। बजट पे चर्चा सीधा सीधा शुरू होना चाहिए। अध्यक्ष जी, बजट पे दिस इज द इमेज। ये देखिए, दिखा दीजिए यहाँ पे, ये ठीक से दिखाइए। दिस इज द इमेज दैट यू हैव टू अंडरस्टैंड। ये हुआ है जो यूएस के साथ ट्रेड डील हुई है वो इस कारण ये हुआ है। ठीक है, क्लियरली इसको समझिए। ये नारावाने जी की बात है, एप्स्टीन की बात है, ये जो सब हो रहा है, राइट। मेन चीज ये है, दिस इज द ಎಪ್ಸ್ಟೀನ್ ಫೈಲ್ಸು ಬ್ರಿಟನ್ ಪ್ರಧಾನಿಯ ಬುಡಕ್ಕೆ ಬಿಸಿನೀರು ಥರ ಹಂಗೆ ಕಾಣಿಸ್ತಾ ಇದೆ. ಕೀರ್ ಸ್ಟಾರ್ಮರ್ ಬುಡಕ್ಕೆ ಬಿಸಿನೀರು ಥರ ಹಂಗೆ ಕಾಣಿಸ್ತಾ ಇದೆ. ಈ ಎಪ್ಸ್ಟೀನ್ ಯಾರು, ಎಪ್ಸ್ಟೀನ್ ಫೈಲ್ಸ್ ಏನು, ಡಿಟೇಲಾಗಿ ಒಂದು ವಾರದ ಹಿಂದೆನೇ ಹೇಳಿದ್ದೀನಿ. ಅಮೇರಿಕಾದಲ್ಲಿ ಒಬ್ಬ ಸ್ಕೂಲ್ ಟೀಚರ್ ಆಗಿದ್ದ ಮನುಷ್ಯ. ಅದಾದ ಮೇಲೆ ಇಲ್ಲಿ ನಮ್ಮಲ್ಲಿ ಹೆಂಗೆ ದಲಾಲ್ ಸ್ಟ್ರೀಟ್ ಇದೆಯಲ್ಲ, ಅಲ್ಲಿ ವಾಲ್ ಸ್ಟ್ರೀಟ್ ಅಂತಿದೆ, ಈ ಬೇಸಿಕಲಿ ಶೇರ್ ಮಾರ್ಕೆಟ್. ಅಲ್ಲಿ ಈತ ಹೋಗಿ ಶೇರ್ ಡೀಲರ್ ಆಗಿ ಒಂದು ಸ್ವಲ್ಪ ದುಡ್ಡು ಗಿಡ್ಡು ಮಾಡ್ಕೊತಾನೆ, ಹೈಲಿ ಇನ್ಫ್ಲೂಯೆನ್ಷಿಯಲ್ ಆಗ್ತಾನೆ ಈತ. ಪ್ರಪಂಚದ ದೊಡ್ಡ ದೊಡ್ಡ ನಾಯಕರುಗಳು, ಅಧಿಕಾರಿಗಳು, ಏನು ಸೆಲೆಬ್ರಿಟಿಗಳ ಕಾಂಟ್ಯಾಕ್ಟ್ ಬೆಳೆಯುತ್ತೆ ತನಗೆ. ಆಮೇಲೆ ಗೊತ್ತಾಗುತ್ತೆ ಅದಕ್ಕೆ ಕಾರಣ ಏನು ಅಂದರೆ, ಈತ ಹ್ಯೂಮನ್ ಟ್ರಾಫಿಕಿಂಗ್ನಲ್ಲಿದ್ದ. ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋದು ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡ್ತಿದ್ದ ಅನ್ನೋದಕ್ಕಿರುವಂಥ ಡೀಸೆಂಟ್ ವರ್ಡ್. ಹೆಣ್ಣು ಮಕ್ಕಳನ್ನೆಲ್ಲ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಸಪ್ಲೈ ಮಾಡ್ತಿದ್ದ ಈತ, ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು. ಅಲಿಗೇಷನ್ ಬಂತು, ಅರೆಸ್ಟ್ ಆದ, ಬಿಡುಗಡೆಯಾದ. ಆಮೇಲೆ ಜೋರು ಪ್ರತಿಭಟನೆಗಳು ಭುಗಿಲೇಳ್ತವೆ ಅಮೆರಿಕದಲ್ಲಿ, ಈತನನ್ನು ಯಾರೋ ರಕ್ಷಣೆ ಮಾಡ್ತಿದ್ದಾರೆ ಅಂತ. ಮತ್ತೆ ಅರೆಸ್ಟ್ ಆದ, ಜೈಲಿಗೆ ಹೋದ. ಜೈಲಿನಲ್ಲಿ ಅನುಮಾನಾಸ್ಪದವಾಗಿ ಸತ್ತೋಗ್ಬಿಟ್ಟ. ಇನ್ನೂ ತನಕ ಈತನನ್ನು ಕೊಲ್ಲಲಾಯಿತು ಅಂತ ಚರ್ಚೆ ಆಗ್ತಾ ಇದೆ. 2019ರಲ್ಲಿ ಜೈಲಿನಲ್ಲಿ ಸತ್ತೋಗ್ಬಿಡ್ತಾನೆ ಈತ. ಮರ್ಡರ್ ಮಾಡಿಸಿದ್ರು ಇವನು ಬದುಕಿದ್ರೆ ನಮ್ಮದು ಬಂಡವಾಳ ಎಲ್ಲ ಹೊರಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಪ್ರಭಾವಿಗಳ ಕೊಲೆ ಮಾಡಿಸಿದ್ರು ಅಂತ ಚರ್ಚೆ ಆಗ್ತಾ ಇದೆ. ಇವನು ಒಬ್ಬೊಬ್ಬರು ಬುಡಕ್ಕಲ್ಲ ಇವನು ತಂದಿಟ್ಟಿರೋದು. ಈಗ ಸತ್ತ ಮೇಲೂ ಡೊನಾಲ್ಡ್ ಟ್ರಂಪು ಎಪ್ಸ್ಟೀನು ಭಾಳ ಕ್ಲೋಸ್ ಫ್ರೆಂಡ್ಸ್. 3 ಲಕ್ಷ ಪುಟಗಳ ದಾಖಲೆಗಳ ಡಿಕ್ಲಾಸಿಫೈ ಆದವು ಅಲ್ಲಿ ಅಮೇರಿಕದಲ್ಲಿ. ಡೊನಾಲ್ಡ್ ಟ್ರಂಪಿಗೆ ಬಿಟ್ಟಿದ್ರೆ ಆಗ್ತಿರಲಿಲ್ಲ. ಅಮೇರಿಕದ ನ್ಯಾಯಾಂಗ ಈ ಎಲ್ಲ ದಾಖಲೆಗಳು ಹೊರಗೆ ಬರಬೇಕು ಅಂತ ಹೇಳ್ತು. ಆ ಕಾರಣಕ್ಕಾಗಿ ಎಪ್ಸ್ಟೀನ್ಗೆ ಸಂಬಂಧಿಸಿದ ಫೋಟೋಗ್ರಾಫ್ಗಳು, ವಿಡಿಯೋಗಳು, ಆಡಿಯೋ ರೆಕಾರ್ಡಿಂಗ್ಗಳು, ಅವನ ಇಮೇಲ್ ಕಮ್ಯುನಿಕೇಷನ್ಸು, ಬರೆದಿಟ್ಟಿದ್ದ ಡೈರಿಗಳು ಎಲ್ಲ ಹೊರಗೆ ಬಂದವು. 3 ಲಕ್ಷ ಪುಟಗಳು. ಅದರಲ್ಲಿ ಡೊನಾಲ್ಡ್ ಟ್ರಂಪದು ಬಿಡಿ, ಭಾಂಡಾರನೇ ಇದೆ. ನಾನೀಗ ಹೇಳೋದಕ್ಕೆ ಹೊರಟಿರೋದು ಕೀರ್ ಸ್ಟಾರ್ಮರ್ ಬಗ್ಗೆ. ಕೀರ್ ಸ್ಟಾರ್ಮರ್ ಬ್ರಿಟನ್ನಿನ ಪ್ರಧಾನಿ ರಾಜೀನಾಮೆ ಕೊಡಬೇಕು ಅಂತ ಅವರದ್ದೇ ಪಕ್ಷದವರು ಹೇಳ್ತಾ ಇದ್ದಾರೆ. ಏನು ಸಂಬಂಧ ಎಪ್ಸ್ಟೀನ್ಗೂ ಕೀರ್ ಸ್ಟಾರ್ಮರ್ಗೂ? ಏನು ಸಂಬಂಧ? ಡೈರೆಕ್ಟ್ ಸಂಬಂಧ ಅಲ್ಲ, ಇಂಡೈರೆಕ್ಟ್ ಸಂಬಂಧ. ಎಪ್ಸ್ಟೀನ್ ಜೊತೆಗೆ ಬಹಳ ಕ್ಲೋಸ್ ಆಗಿದ್ದ ಅಧಿಕಾರಿಯೊಬ್ಬರಿಗೆ ಕೀರ್ ಸ್ಟಾರ್ಮರ್ ಕ್ರೂಷಿಯಲ್ ಹುದ್ದೆಗಳನ್ನು ಕೊಡ್ತಾ ಹೋಗ್ಬಿಟ್ರು ಅಂತ. ಕ್ರೂಷಿಯಲ್ ಹುದ್ದೆಗಳನ್ನು ಕೊಡ್ತಾ ಹೋಗ್ಬಿಟ್ರು. ಎಷ್ಟು ಕ್ರೂಷಿಯಲ್ ಹುದ್ದೆ? ಅಮೇರಿಕದಲ್ಲಿ ಬ್ರಿಟನ್ನಿನ ರಾಯಭಾರ ಸ್ಥಾನ. ಪೀಟರ್ ಮ್ಯಾಂಡಲ್ಸನ್ ಅಂತ ಹೆಸರು. ಪೀಟರ್ ಮ್ಯಾಂಡಲ್ಸನ್ನು ಎಪ್ಸ್ಟೀನು ಬಹಳ ಆತ್ಮೀಯರಾಗಿದ್ದರು. ಹೊರಗಡೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಂದಿದ್ದಾವೆ. ಅದು ಬಿಟ್ಟು ಬೇರೆ ಬೇರೆ ವ್ಯವಹಾರಗಳು ಭಾಳ ಇದ್ವು. ಇನ್ನೇನು ವ್ಯವಹಾರ ಇರೋದಕ್ಕೆ ಸಾಧ್ಯ ಅಂಥ ಮನುಷ್ಯನಿಗೂ ಈತನಿಗೂ? ನೀವೇ ಲೆಕ್ಕ ಹಾಕೊಳ್ಳಿ, ಅದನ್ನು ನಾನೇನು ಬಿಡಿಸಿ ಹೇಳೋದಿಲ್ಲ. 2024 ಡಿಸೆಂಬರ್ನಲ್ಲಿ ಬ್ರಿಟನ್ನಿನ ರಾಯಭಾರಿಯಾಗಿ ಅಮೆರಿಕಕ್ಕೆ ಹೋಗ್ತಾನೆ ಮನುಷ್ಯ. 2025 ಡಿಸೆಂಬರ್ನಲ್ಲಿ ಆತನನ್ನು ವಜಾಗೊಳಿಸಲಾಗುತ್ತೆ, ಮ್ಯಾಂಡಲ್ಸನ್ನನ್ನು. ಕಾರಣ ಏನು? ಎಪ್ಸ್ಟೀನ್ ಜೊತೆಗಿನ ಸಂಬಂಧ. ಅಷ್ಟೊತ್ತಿಗಾಗಲೇ ಹೊರಗೆ ಬಂದುಬಿಟ್ಟಿರುತ್ತೆ ಇದು. ಕೀರ್ ಸ್ಟಾರ್ಮರ್ ಐ ಆಮ್ ಸಾರಿ, ನನಗೆ ಇವನು ಇಂಥವನು ಅಂತ ಗೊತ್ತೇ ಇರಲಿಲ್ಲ ಅಂತ ಕ್ಷಮೆಯಾಚನೆ ಮಾಡ್ತಾರೆ. ಆ ಮ್ಯಾಂಡಲ್ಸನ್ನನ್ನು ಅಮೇರಿಕದ ರಾಯಭಾರಿಯಾಗಿ ನೇಮಕ ಮಾಡುವುದಕ್ಕೆ ಸಜೆಷನ್ ಕೊಟ್ಟಿರ್ತಾರಲ್ಲ, ಅಂಥ ಇಬ್ಬರನ್ನು ಅವರಿಂದ ರಾಜೀನಾಮೆ ತಗೊಳ್ತಾರೆ. ಅಲ್ಲಿಂದ HR ಡಿಪಾರ್ಟ್ಮೆಂಟು ಅಂತ ಅನ್ಕೊಳ್ಳಿ, ಒಂದು ಕಂಪನಿ ಅಂತ ಕನ್ಸಿಡರ್ ಮಾಡೋದಾದರೆ ಸರ್ಕಾರನ ಒಂದು ಕಂಪನಿ ಅಂತ ಅನ್ಕೊಂಡ್ರೆ ಅಲ್ಲಿನ HR ಡಿಪಾರ್ಟ್ಮೆಂಟು, ಅದರ ಮುಖ್ಯಸ್ಥನಾಗಿದ್ದಂಥ ಮಾರ್ಗನ್
ಮತ್ತು ಅಲ್ಲಿನ ಕಮ್ಯುನಿಕೇಷನ್ ಸೆಕ್ಷನ್ನಿನ ಮುಖ್ಯಸ್ಥನಾಗಿದ್ದ ಆಲನ್ ಇಬ್ಬರ ರಾಜೀನಾಮೆಯನ್ನು ಕೀರ್ ಸ್ಟಾರ್ಮರ್ ತಗೋತಾರೆ. ಈಗ ಕೀರ್ ಸ್ಟಾರ್ಮರೇ ರಾಜೀನಾಮೆ ಕೊಡಬೇಕು ಅಂತ ಅವರದೇ ಪಕ್ಷದ ಲೇಬರ್ ಪಾರ್ಟಿಯವರು ಅವರು ಒತ್ತಡ ಶುರು ಮಾಡಿದ್ದಾರೆ. ಏನಿತ್ತು ನಿಮಗೆ ಆ ಮ್ಯಾಂಡಲ್ಸನ್ನನ್ನು ಅಮೆರಿಕದ ರಾಯಭಾರಿ ಮಾಡೋದಕ್ಕೆ ಅಂತ? ಮ್ಯಾಂಡಲ್ಸನ್ನು ಎಪ್ಸಿನ್ ನಂಟು ಮೊದಲೇ ಬಹಿರಂಗಗೊಂಡಿತ್ತು. ಮ್ಯಾಂಡಲ್ಸನ್ ಆ್ಯಕ್ಚುಲಿ ನೌ ಹೀ ಈಸ್ ಅಂಡರ್ ಟ್ರಯಲ್. ಬ್ರಿಟನ್ನಲ್ಲಿ ಆತನ ಮೇಲೆ ವಿಚಾರಣೆ ನಡೀತಾ ಇದೆ. ಅದಾದ ಮೇಲೆ ಈಗ ಮೊನ್ನೆ 3 ಲಕ್ಷ ಪುಟಗಳ ದಾಖಲೆಗಳೇನು ಬಿಡುಗಡೆ ಆದವಲ್ಲ, ಅದರಲ್ಲಿ ಮ್ಯಾಂಡಲ್ಸನ್ ಹೆಸರು ಹೆಜ್ಜೆ ಹೆಜ್ಜೆಗೂ ರಿಪೀಟ್ ಆಗುತ್ತಲ್ಲಿ. ಈ ಮ್ಯಾಂಡಲ್ಸನ್ನು ಬ್ರಿಟನ್ ಸರ್ಕಾರಕ್ಕೆ ಸಂಬಂಧಿಸಿದ ಕ್ರೂಷಿಯಲ್ ಮಾಹಿತಿಗಳನ್ನು, ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳನ್ನು ಎಪ್ಸ್ಟಿನ್ ಜೊತೆಗೆ ಹಂಚ್ಕೊಂಡಿದ್ದ ಅಂತ, ಎಪ್ಸ್ಟಿನ್ಗೆ ಶೇರ್ ಮಾಡ್ಕೊಂಡಿದ್ದ ಅಂತ. ಅದರ ಬದಲಾಗಿ ಆ ಮ್ಯಾಂಡಲ್ಸನ್ಗೆ ಒಂದಷ್ಟು ದುಡ್ಡು ಬಂದಿತ್ತು, ಆನ್ ರೆಕಾರ್ಡ್ ಏನೋ ಅಕೌಂಟಿಗೆ ದುಡ್ಡು ಬಂದಿತ್ತು. ಅದು ಬಿಟ್ಟು ಬೇರೆ ಏನೇನು ಉಪಕಾರ ತಗೊಂಡಿದ್ನೋ ಯಾವನಿಗೆ ಗೊತ್ತು. ಈಗ ವಿಚಾರಣೆ ನಡೀತಾ ಇದೆ ಮ್ಯಾಂಡಲ್ಸನ್ದು. ಕೀರ್ ಸ್ಟಾರ್ಮರ್ ರಾಜೀನಾಮೆ ಕೊಡಬೇಕು ಅಂತ ಅವರದ್ದೇ ಪಕ್ಷದ ಒತ್ತಡ, ಅವರದೇ ಪಕ್ಷದ ನಾಯಕರ ಒತ್ತಡ. ಒಂದು ತಲೆದಂಡ ಆಗೇ ಬಿಡುತ್ತೇನೋ. ಒಂದು ವೇಳೆ ಬ್ರಿಟನ್ ಪ್ರಧಾನಿ ಸ್ಥಾನದಿಂದ ಕೀರ್ ಸ್ಟಾರ್ಮರ್ ಕೆಳಗಿಳಿದ್ರೆ ನೆಕ್ಸ್ಟ್ ಯಾರು? ಶಬಾನಾ ಮೆಹಮೂದ್ ಅಂತ. ಶಬಾನಾ ಮೆಹಮೂದ್ ಪ್ರಧಾನಿ ಆಗಬಹುದು. ಇಲ್ಲಿದಾರಲ್ಲ ಈ ಹೆಣ್ಮಗಳು. ಶಬಾನಾ ರೈಟ್ ನೌ ಬ್ರಿಟನ್ನಿನ ಹೋಮ್ ಮಿನಿಸ್ಟರ್. ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಈಗ ಪಾಕಿಸ್ತಾನದ ನಿಯಂತ್ರಣದಲ್ಲಿರುವ ನಮ್ಮ ಕಾಶ್ಮೀರದ ಭಾಗ ಇದೆಯಲ್ಲ, ಆ ಭಾಗದಿಂದ ಈಕೆಯ ತಂದೆ ಬ್ರಿಟನ್ನಿಗೆ ವಲಸೆ ಹೋಗಿದ್ರು. ಈ ಶಬಾನಾ ಹುಟ್ಟಿದ್ದು ಬ್ರಿಟನ್ನಲ್ಲೇ. ನಾವು ಹೋಮ್ ಮಿನಿಸ್ಟರ್ ಅಂದೆ, ಹೋಮ್ ಸೆಕ್ರೆಟ್ರಿ ಇವರು. ಈಕೆ 1918 ಹುಟ್ಟುತ್ತಾರೆ. ಬ್ರಿಟನ್ನಲ್ಲೇ ಹುಟ್ಟಿದ್ದು, ಅಲ್ಲಿನ MP ಆಗಿ ಈಗ ಹೋಮ್ ಸೆಕ್ರೆಟರಿ ಆಗಿದ್ದಾರೆ. ಈಕೆ ಕೀರ್ ಸ್ಟಾರ್ಮರ್ ಕೆಳಗಿಳಿಯುವ ಸನ್ನಿವೇಶ ಬಂದರೆ ಈಕೆ ಅಲ್ಲಿನ ಪ್ರಧಾನಿ ಆಗಬಹುದು ಅಂತ 2010ರಿಂದಲೂ ಬರ್ಮಿಂಗ್ಹ್ಯಾಮ್ ಲೇಡಿವುಡ್ನಿಂದ ಈಕೆ ಗೆದ್ಕೊಂಡು ಬರ್ತಾ ಇದ್ದಾರೆ. ಗೃಹ ಕಾರ್ಯದರ್ಶಿಯಲ್ಲಿ ಗೊತ್ತಿಲ್ಲ, ಈ ಎಪ್ಸ್ಟೀನು ಸತ್ತ ಮೇಲೂ ಯಾರ್ಯಾರಿಗೆ ಏನೇನು ತಂದಿಡ್ತಾನೋ. ಮುಂದಿನ ಸುದ್ದಿಗೆ ಹೋಗೋಣ. ಭಾರತ, ಮತ್ತೊಂದು ಇಂಟರ್ನ್ಯಾಷನಲ್ ನ್ಯೂಸು, ಭಾರತಕ್ಕೆ ಸಂಬಂಧಿಸಿದ್ದು. ಒಂದು ಐತಿಹಾಸಿಕ ರಕ್ಷಣಾ ಒಪ್ಪಂದವನ್ನು ಫ್ರಾನ್ಸ್ ಜೊತೆಗೆ ಸೈನ್ ಹಾಕೋದಕ್ಕೆ ತಯಾರಾಗಿದೆ. ಹಿಸ್ಟಾರಿಕಲ್, ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ಗೆ ಇನ್ನೇನು ಸೈನ್ ಬೀಳೋದಿದೆ. ಏನು ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್? ರಫಾಲ್ ಯುದ್ಧ ವಿಮಾನಗಳನ್ನು ನೋಡ್ತಾ ಇದ್ದೀರಿ. 114 ರಫಾಲ್ ಯುದ್ಧ ವಿಮಾನಗಳಿಗೆ ಒಂದೇ ಸಲಕ್ಕೆ ಭಾರತ ಆರ್ಡರ್ ಪ್ಲೇಸ್ ಮಾಡ್ತಾ ಇದೆ. ಒಂದೇ ಸಲಕ್ಕೆ 114 ರಫಾಲ್ ಯುದ್ಧ ವಿಮಾನಗಳಿಗೆ. ಈ ಅಗ್ರಿಮೆಂಟ್ ಅಫ್ಕೋರ್ಸ್ ಸೈನ್ ಆಗುವ ಹಂತದಲ್ಲಿದೆ. ಸೈನ್ ಆಗಿ 114, ಈಗ ಆಗಲೇ 36 ಇದಾವೆ ನಮ್ಮ ಹತ್ರ. 114 ಬಂದರೆ ಫ್ರಾನ್ಸ್ ಬಿಟ್ಟರೆ ಅತಿ ಹೆಚ್ಚು ರಫಾಲ್ ಯುದ್ಧ ವಿಮಾನಗಳನ್ನು ಆಪರೇಟ್ ಮಾಡ್ತಾ ಇರುವ ದೇಶ ಭಾರತ ಅನ್ನಿಸ್ಕೊಳ್ಳುತ್ತೆ. 114. ಈ ಡಿಫೆನ್ಸ್ ಡೀಲ್ನ ಮತ್ತೂ ಒಂದು ಇಂಟ್ರೆಸ್ಟಿಂಗ್ ಅಂಶ ಏನಂದರೆ, ಒಂದು 14-15 ಅಷ್ಟೇ ರೆಡಿಯಾಗಿ ಬರ್ತವೆ, ಫ್ರಾನ್ಸ್ನಿಂದ ರೆಡಿಯಾಗಿ ಫ್ಲೈ ಆಗಿ ಬರ್ತವೆ. 14, ಉಳಿದ 100 ಭಾರತದಲ್ಲೇ ಅಸೆಂಬಲ್ ಆಗ್ತವೆ. ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಫ್ರಾನ್ಸ್ ಬರೀ ರಫಾಲ್ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಮಾರ್ತಾ ಇದೆ ಅಂತಲ್ಲ, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. 3,25,000 ಕೋಟಿ ರೂಪಾಯಿ ಮೊತ್ತದಲ್ಲಿ 114 ರಫಾಲ್ ಯುದ್ಧ ವಿಮಾನಗಳನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ. 3,25,000 ಕೋಟಿ ಅಂದರೆ ಭಾರತದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಡಿಫೆನ್ಸ್ ಡೀಲ್ ಹಿಂದೆ ಯಾವತ್ತೂ ಆಗಿರಲಿಲ್ಲ. ರಕ್ಷಣಾ ಇಲಾಖೆಯ ಅನುಮೋದನೆ ಒಂದು ಬಾಕಿ ಇದೆ. ಫ್ರಾನ್ಸ್ ಅಧ್ಯಕ್ಷರು ಭಾರತಕ್ಕೆ ಬರೋರಿದ್ದಾರೆ. ಅದಕ್ಕಿಂತ ಮುಂಚೆ ನಡೀತಾ ಇರುವಂಥ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. 17, 18, 19 ಇಫ್ ಐ ಆಮ್ ನಾಟ್ ರಾಂಗ್, ಫ್ರಾನ್ಸ್ ಅಧ್ಯಕ್ಷರಿಲ್ಲಿರ್ತಾರೆ. ರಫಾಲ್ ಫ್ರಾನ್ಸ್ನ ದಾಸೋ ಏವಿಯೇಷನ್ದವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ 17, 18, 19 ಫೆಬ್ರವರಿ ಭಾರತ ಪ್ರವಾಸದಲ್ಲಿರ್ತಾರೆ. ಅದಕ್ಕಿಂತ ಮುಂಚೆ ಡಿಫೆನ್ಸ್ ಡೀಲ್ ಸೈನ್ ಆಗುವ ಸಾಧ್ಯತೆ ಇದೆ. ಒಂದು AI ಸಮಿಟ್ನಲ್ಲಿ ಭಾಗಿಯಾಗೋದಕ್ಕೆ ಮ್ಯಾಕ್ರಾನ್ ಭಾರತಕ್ಕೆ ಬರ್ತಾ ಇದ್ದಾರೆ. ಭಾರತ ಫ್ರಾನ್ಸಿನ ದ್ವಿಪಕ್ಷೀಯ ಸಂಬಂಧದ ವೃದ್ಧಿಗೆ ಮಾತುಕತೆಗಳು ನಡೆಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ
ರಕ್ಷಣೆ, ತಂತ್ರಜ್ಞಾನ ಸೇರಿದಂತೆ ಹಲವು ಕ್ಷೇತ್ರಗಳ ಡೀಲ್ಗಳಿಗೆ ಸೈನ್ ಹಾಕ್ತಾರೆ, ಒಪ್ಪಂದಗಳಿಗೆ ಸೈನ್ ಹಾಕುವ ಸಾಧ್ಯತೆ ಇದೆ. ಇದೇ ಸಂದರ್ಭದಲ್ಲಿ 114 ರಫಾಲ್ ಯುದ್ಧ ವಿಮಾನಗಳ ಖರೀದಿಯ ಒಪ್ಪಂದ ಕೂಡ ಸೈನ್ ಆಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಲೆಟ್ಸ್ ಸಿ. ನೇರವಾಗಿ ಸ್ಟೇಟ್ ಪಾಲಿಟಿಕ್ಸ್. ಅಧಿಕಾರ ಹಂಚಿಕೆ ಚರ್ಚೆ ಎಲ್ಲಿಗೆ ಬಂತು? ಎಲ್ಲಿಗೂ ಬಂದಿಲ್ಲ. ಎಲ್ಲಿತ್ತೋ ಅಲ್ಲೇ ಇದೆ. ಆದರೆ ಒಂದು ಸುಳಿವು ಸಿಗ್ತಾ ಇದೆ ಕಾಂಗ್ರೆಸ್ಸಿನ ಒಂದು ಬಣದಿಂದ, ಇನ್ನು ಮುಂದೆ ಆ್ಯಕ್ಟಿವಿಟೀಸ್ ಜೋರಾಗ್ತವೆ, ನೋಡ್ತಾ ಇರಿ ಅಂತ ಒಂದು ಸುಳಿವು ಸಿಗ್ತಾ ಇದೆ. ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ದಿಲ್ಲಿಗೆ ಹೋದರು. ಬೆಳಗ್ಗೆ 9 ಗಂಟೆಗೆ ಒಂದು ಫ್ಲೈಟ್ ಇತ್ತು. ಟಿಕೆಟ್ ಬುಕ್ ಆಗಿತ್ತು, ಅವ್ರದ್ದು ಕನ್ಫರ್ಮ್ ಇತ್ತು ನಮಗೆ, ಈ ಟಿಕೆಟ್ ಬುಕ್ ಆಗಿದೆ ಅವ್ರ ಹೆಸರಿಗೆ ಅಂತ. ಬಟ್ ಆಮೇಲೆ ಕ್ಯಾನ್ಸಲ್ ಆಯಿತು. 11 ಗಂಟೆಗೆ ಇನ್ನೊಂದು ಫ್ಲೈಟ್ ಇತ್ತು, ಅದಕ್ಕೂ ಟಿಕೆಟ್ ಬುಕ್ ಆಗಿದೆ, ಕನ್ಫರ್ಮೇಷನ್ ಬಂತು, ಅದು ಕ್ಯಾನ್ಸಲ್ ಆಯಿತು. ಕೊನೆಗೆ 12:15 ಫ್ಲೈಟ್ ಹಿಡ್ಕೊಂಡು ದಿಲ್ಲಿಗೆ ಹೋದರು. ಅಧಿಕೃತವಾಗಿ ಹೇಳಬೇಕು ಅಂದರೆ ಇವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಸ್ಸಾಂ ವಿಧಾನಸಭಾ ಚುನಾವಣೆಗಳ ವಿಶೇಷ ವೀಕ್ಷಕರು. ಅದಕ್ಕೆ ಸಂಬಂಧಿಸಿದಂತೆ ಒಂದು ಮೀಟಿಂಗ್ ಇದೆ ಇವತ್ತು. ಆ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕ ಖರ್ಗೆ ಅವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಇರ್ತಾರೆ. ದೆಹಲಿ ಇಂದಿರಾ ಭವನದಲ್ಲಿ ಮೀಟಿಂಗ್ ನಡೀತಾ ಇದೆ ಈಗ. ಆ ಮೀಟಿಂಗಿಗಿಂತ ಮೊದಲು ಅಥವಾ ನಂತರ ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಮುಖ್ಯಮಂತ್ರಿ ಮಾಡೋ ವಿಷಯ ಏನಾಯಿತು ಅಂತ ಕೇಳ್ತಾರಾ? ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ಕ್ವಶನ್ ಮಾರ್ಕ್ ತೆಗೆದು ಬಿಡಿ, 100% ಅವ್ರು ಕೇಳ್ತಾ ಇದ್ದಾರೆ. ಅವರು ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋಗೋದಕ್ಕಿಂತ ಮುಂಚೆನೇ ಡಿ ಕೆ ಸುರೇಶ್ ಅವರು ಹೋಗಿದ್ದಾರೆ. ಹಲವು ಜನ ಹಿರಿಯ ನಾಯಕರುಗಳು ದಿಲ್ಲಿಲಿದ್ದಾರೆ. ಅಲ್ಲಿ ಚರ್ಚೆಗೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೇ ಚರ್ಚೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಯಾಕೆ ಪ್ರಿಯಾಂಕಾ ಗಾಂಧಿ ಅವರ ಜೊತೆಗೆ? ಪ್ರಿಯಾಂಕಾ ಗಾಂಧಿಯವರ ಒಲವು ಅಧಿಕಾರ ಹಸ್ತಾಂತರದ ಕಡೆ ಇದೆ ಅಂತ ಕೆಲವು ಮೂಲಗಳು ಹೇಳೋದು. ಅದರ ಕಡೆ ಇದೆ ಅವರಿಗೆ ಅಂತ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಸ್ವಲ್ಪ ಹಿಂಗೆ ಸ್ವಲ್ಪ ಹಾಗೆ ಅನ್ನೋ ಥರ ಇದ್ದಾರೆ. ಬಟ್ ಪ್ರಿಯಾಂಕಾ ಗಾಂಧಿಯವರು ಒಲವಿದೆ ಅನ್ನೋ ಥರದ್ದಿದೆ. ಸೊ ಚರ್ಚೆ ಆಗುತ್ತಾ ಆಗೋದಿಲ್ವಾ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಏನು ರಾಜ್ಯದ ಕೆಲಸಕ್ಕೆ ಮತ್ತು ಪಕ್ಷದ ಕೆಲಸಕ್ಕಾಗಿ ದಿಲ್ಲಿಗೆ ಹೋಗ್ತಾ ಇದ್ದೀನಿ, ನಾಯಕತ್ವ ಬದಲಾವಣೆ ಮಾತಾಡದೇ ಇರೋದೇ ಒಳ್ಳೆಯದು. ಮತ್ತೆ ಶಾಸಕರಲ್ಲಿ ಮನವಿ ಮಾಡಿಕೊಂಡ್ರು, ಯಾರೂ ಮಾತಾಡಬೇಡಿ ಅದರ ವಿಷಯದಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಲ್ವಾ ಬಾಯಿ ಮುಚ್ಕೊಂಡಿರ್ಬೇಕು ಅಂತ? ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿಸ್ಕೊಳ್ಳಿ. ಹೋದ್ಮೇಲೆ ಸರ್ಕಾರದ ಕೆಲಸ, ಪಾರ್ಟಿ ಕೆಲಸ, ಜನರ ಕೆಲಸ, ನಿಮ್ಮ ಕೆಲಸ, ನಮ್ಮ ಕೆಲಸ, ಎಲ್ಲರ ಕೆಲಸ ಮಾಡ್ಕೊಂಡು ಯಾರು ಹೇಳ್ತೀನಿ ಕೇಳಿ. ಈಗ ಯಾರು ದಯವಿಟ್ಟು ಮಾತಾಡದೆ ಹೋದ್ರೆ ನಂಗೆ ಒಳ್ಳೇದು ಮಾಡ್ತಾರೆ. ಯಾರ ವಿಚಾರನೂ ಮಾತಾಡಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ದೀವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಗೊಂದಲ ಏನಿಲ್ಲ. ಗೊಂದಲ ಯಾರಿಗೂ ಬೇರೆಯವ್ರಿಗಿರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ, ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋದರೆ ಸಿದ್ದರಾಮಯ್ಯನವರು ನಿಶ್ಚಿಂತರಾಗಿ ಬೆಂಗಳೂರಿನಲ್ಲೇ ಕೂತ್ಕೊಂಡು ಬಜೆಟ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಅವರು ಬಜೆಟ್ ಮಂಡನೆ ಮಾಡಬೇಕು, ರೆಕಾರ್ಡ್ ಬಜೆಟ್ ಮಂಡನೆ, 17ನೇ ಸಲ ಈ ಸಲ ಬಜೆಟ್ ಮಂಡನೆ ಆದರೆ ಮಾತಾಡಿದ್ರು ಅವರು. ಏನೇನ ಕೇಳಬೇಡ ಕಣಯ್ಯ ನೀನು ಅಂತ ಯಾರೋ ಪತ್ರಕರ್ತರು ಒಬ್ಬರು ಗದರಿದ್ರು. ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಗೆ ಹೋದರು, ಅವ್ರು ಇಲ್ಲದೆ ಮೀಟಿಂಗ್ ಮಾಡ್ತೀರಾ ಅಂದ್ರೆ ಹೌದು, ಅವ್ರು ಇಲ್ಲದೆ ಮೀಟಿಂಗ್ ಮಾಡ್ತೀವಿ ಅಂದರು. ಪಕ್ಷದ ಕೆಲಸಕ್ಕೆ ಹೋಗಿದ್ದಾರೆ ಅವರು. ನನ್ನ ಪಾಡಿಗೆ ನಾನು ಬಜೆಟ್ ತಯಾರಿ ಮಾಡ್ತಾ ಇದ್ದೀನಿ, ನನ್ನನ್ನು ಕರೆದ್ರು ಹೋಗ್ತೀನಿ ಅಂದರು. ಏನೇನು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಬಜೆಟ್ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್? ಮತ್ತು ಡಿ ಕೆ ಶಿವಕುಮಾರ್ ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಗೈರಾಗೋದು? ಹೌದು, ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗಬೇಕಾಗಿದೆ ದಿಲ್ಲಿಗೆ. ಅದಕ್ಕೋಸ್ಕರವಾಗಿ ನಾನು ಬರಲಿಕ್ಕಾಗಲ್ಲ. ಪವರ್ ಶೇರಿಂಗ್ ವಿಚಾರದಲ್ಲಿ ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ಕರೀದೇನ ಯಾಕೆ ಹೋಗ್ಲಮ್ಮ? ಇಲ್ಲಿ ನನಗೆ ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ.
ಇಲ್ಲಿ ಕರೆದ್ರೆ ಹೋಗ್ತೀನಿ. ಬಜೆಟ್ ಸಿದ್ಧತೆ ಮುಂದಿನ ಸುದ್ದಿ, ಮೆಟ್ರೋ ರೇಟನ್ನು 5% ಜಾಸ್ತಿ ಮಾಡ್ತಿದ್ದಾರೆ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು, ಅಂದರೆ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ, ಅದಕ್ಕೆ ಮೆಟ್ರೋ ಪ್ರಯಾಣಿಕರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅನ್ನೋ ಥರ ಖಾಲಿ ಟ್ರಂಕ್ ಹಿಡ್ಕೊಂಡು ಪ್ರತಿಭಟನೆಗೆ ನಿಂತಿದ್ದು, ಪೊಲೀಸರು ಬಂದು ಅರೆಸ್ಟ್ ಮಾಡಿ ಹೊಯ್ಸಳದಲ್ಲಿ ಕೂಡಿಸಿಕೊಂಡಿದ್ದು, ಅಲ್ಲೂ ಕೂತ್ಕೊಂಡೇ ರಾಜ್ಯ ಸರ್ಕಾರದ ವಿರುದ್ಧ ಅವರು ವಾಗ್ದಾಳಿ ನಡೆಸಿದ್ದೆಲ್ಲ ನೋಡಿದ್ರೆ ನೀವು. ಇದೆ ಖಾಲಿ ಟ್ರಂಕ್ ಹಿಡ್ಕೊಂಡೇನೋ ಪ್ರತಿಭಟನೆ. ಅದಾದ ಮೇಲೆ ಕೇಂದ್ರ ಸರ್ಕಾರ ಸದ್ಯಕ್ಕೆ ಹೋಲ್ಡಲ್ಲಿಡಿ ಅದನ್ನು ಅಂತ ಹೇಳಿದೆಯಂತೆ. ಮೆಟ್ರೋ ರೇಟ್ ಜಾಸ್ತಿ ಮಾಡಬೇಕು, 5% ಇನ್ಕ್ರೀಸ್ ಮಾಡೋದಕ್ಕೊಂದು ಪ್ರಪೋಸಲ್ ಹೋಗಿತ್ತು. ಭಯಂಕರ ಟೆಕ್ನಿಕಲ್ ಇದೆ ಆ ವಿಷಯ. ಇಲ್ಲೊಂದು ಕಮಿಟಿ ತೀರ್ಮಾನ ಮಾಡುತ್ತೆ, ಲೆಕ್ಕ ಹಾಕುತ್ತೆ, ಖರ್ಚು ಎಷ್ಟು, ಆದಾಯ ಎಷ್ಟು ಕಡಿಮೆ ಆಗಿದೆ, ಅದರ ಪೈಕಿ ಪ್ರಯಾಣಿಕರ ಟಿಕೆಟ್ ದರವನ್ನು ಜಾಸ್ತಿ ಮಾಡೋದ್ರಿಂದ ಎಷ್ಟು ತಗೋಬೇಕು ಎಲ್ಲ ಡಿಸೈಡ್ ಮಾಡ್ಕೊಂಡು ಇಂತಿಷ್ಟು % ಜಾಸ್ತಿ ಅಂತ ಹೇಳಿ ಅದನ್ನು ಅಪ್ರೂವಲ್ಲಿಗೆ ಕಳಿಸ್ತಾರೆ. ಹಂಗೆಲ್ಲ ಪ್ರೊಸೆಸ್ ಇರುತ್ತೆ. ಈಗ ಕೇಂದ್ರ ಸರ್ಕಾರದ ಕಡೆಯಿಂದ ಫೇರ್ ಫಿಕ್ಸೇಷನ್ ಕಮಿಟಿ ಅನ್ನೋದು ಒಂದು ಕಮಿಟಿ ನಿರ್ಧಾರ ಮಾಡಿ ಪ್ರಪೋಸಲ್ ಕಳಿಸೋದು. ಕೇಂದ್ರ ಸರ್ಕಾರ ಅದನ್ನು ಹೋಲ್ಡಲ್ಲಿಡಿ ಅಂತ ಹೇಳಿದೆ. ಅಂದರೆ ಇಮಿಡಿಯೇಟಾಗಿ 5% ರೇಟ್ ಇನ್ಕ್ರೀಸ್ನ ಪ್ರಪೋಸಲ್ ಏನಿತ್ತು ಆ ಪ್ರಪೋಸಲ್ ಈಗ ಹೋಲ್ಡ್ಗೆ, ತಡೆ ಅದಕ್ಕೆ. ನಮ್ಮ ಹೋರಾಟದಿಂದ ಹಿಂಗಾಯಿತು ಅಂತ ತೇಜಸ್ವಿ ಸೂರ್ಯ ಅವರು ನಾನೇ ಹೇಳಿ ನಿಲ್ಲಿಸಿದ್ದೀನಿ ಅಂತ DK ಶಿವಕುಮಾರ್ ಅವರು. ಕೇಳಿಸ್ಕೊಂಬಿಡಿ ಒಮ್ಮೆ. BMRCL ಮತ್ತು ಸ್ಟೇಟ್ ಗವರ್ಮೆಂಟು ಮತ್ತೆ ಮೆಟ್ರೋ ಪ್ರೈಸನ್ನು 5% ಏರಿಸ್ತಾರೆ ಅನ್ನುವಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಇದಾಗಬಾರ್ದು ಅಂತ ಯೂನಿಯನ್ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಮನೋಹರ್ ಖಟ್ಟರ್ ಅವರನ್ನು ಮೀಟ್ ಮಾಡಿ ಇದನ್ನು ನೀವು ತಡೆಗಟ್ಟಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಹಿಂದೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿದಾಗಲೇ ಸಾಕಷ್ಟು ಮಿಸ್ಟೇಕ್ಗಳಾಗಿದೆ. ಈಗ ಹೊಸದಾಗಿ ರಾಜ್ಯ ಸರ್ಕಾರ ಮಾಡಿರುವಂಥ ಈ ಪ್ರಸ್ತಾಪ ಅನದರ್ 5% ಇನ್ಕ್ರೀಸ್ ಮಾಡಿ ಅಂತ ಮಂಡೆಯಿಂದ ಜಾರಿಗೆ ಬರಬೇಕು ಅಂತ ಇರುವಂಥ ಈ ಪ್ರಸ್ತಾಪಕ್ಕೆ ನೀವು ನಿಲ್ಲಿಸಬೇಕು. ನೀವೊಂದು ಪರಿಷ್ಕರಣೆ ಮಾಡೋವರೆಗೂ ಇದು ಜಾರಿಗೆ ಬರಬಾರ್ದು ಅಂತ ನಾನು ಅವರಿಗೆ ಮತ್ತೆ ಒತ್ತಾಯ ಮಾಡಿತ್ತು. ಮನೋಹರ್ ಖಟ್ಟರ್ ಅವರು ಫೋನ್ ಮಾಡಿ ಮಂಡೇ ಫೇರ್ ಅಪ್ರೂವ್ ಆಗದಲೇ ಇರೋ ರೀತಿ, ಫೇರ್ ಇನ್ಕ್ರೀಸ್ ಆಗದಲೇ ಇರೋ ರೀತಿ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ಮಂಡೆಗೆ ಈ ಫೇರ್ ಫಿಕ್ಸೇಷನ್ ಏನು ರೇಟ್ ಇನ್ಕ್ರೀಸ್ ಇದೆ ಅದು ಮಂಡೆಯಿಂದ ಜಾರಿಗೆ ಈಗ ತಕ್ಷಣಕ್ಕೆ ಬರ್ತಾ ಇಲ್ಲ. ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಬೇಕಾಗಿದೆ. ಈ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡೋದಕ್ಕಿರುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ. ಇಫ್ ಅಟ್ ಆಲ್ ಏನಾದ್ರು ಹೋಲ್ಡ್ ಮಾಡುವಂಥ ಡಿಸಿಷನ್ ಇವತ್ತು ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ ಈ ಡಿಸಿಷನ್ ತಗೊಂಡಿದೆ. ನಾಟ್ ಆನ್ ಬೇಸ್ಡ್ ಆಫ್ ಎನಿ ಪೊಲಿಟಿಕಲ್ ಪ್ರೆಷರ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಡಸಂಟ್ ಹ್ಯಾವ್ ಎನಿ ಪವರ್ಸ್ ಟು ಇಂಟರ್ಫಿಯರ್ ವಿತ್ ದಿಸ್ ಆರ್ ಗಿವ್ ಡೈರೆಕ್ಷನ್ ಟು ಮೀ ಆನ್ ದಿಸ್ ರಿಗಾರ್ಡ್. ನಮ್ಮ ಹತ್ರ ಏನು ಕೇಳಿಲ್ಲ, ನಮ್ಮ ಮಾತಾಡಿಲ್ಲ, ನಾವು ಚರ್ಚೆನೇ ಮಾಡಿ ನಾವು ಹೇಳೇ ಇಲ್ಲ. 9/2/25 ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಪ್ರೈಸ್ ಫಿಕ್ಸೇಷನ್ ಕಮಿಟಿಯವರು ಆದೇಶ ಅವತ್ತಿನ ಕಾಲಕ್ಕೆ ಕೊಟ್ಟಿದ್ದಾರೆ. ಅವತ್ತೇ ನಾನು ಹೇಳಿದ್ದೆ ಈ ಮೆಟ್ರೋ ದರ ಏರಿಕೆಯನ್ನು ನಾನು ನಿಲ್ಲಿಸ್ತೀವಿ, ಈ ಇಶ್ಯೂನ ಲಾಜಿಕಲ್ ಕನ್ಕ್ಲೂಷನ್ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಸೋಮವಾರ ಈ ಏರಿಕೆ ಆಗುವಂತ 48 ಗಂಟೆಗಳ ಮುಂಚೆನೆ, 2 ದಿನದ ಮುಂಚೆನೆ ನಾನು ಈ ಏರಿಕೆ ಆಗೋದಿಲ್ಲ, ಇದನ್ನ ತಡೆ ಹಿಡಿತೀವಿ ನಾವು ಅನ್ನೋದನ್ನ ನಾನು ಅವತ್ತೇ ತಿಳಿಸಿದ್ದೆ. ಅದರಂತೆ ನಾವು ಮಾಡಿದೀವಿ. ಈಗ ಮೆಟ್ರೋ ದರ ತಡೆ ಹಿಡಿದಾದ ಮೇಲೆ ಮಧ್ಯಾಹ್ನ ಬಂದು DCM ಅವರು ಸ್ಟೇಟ್ಮೆಂಟ್ ಕೊಟ್ರು, ನಾನೇ ಹೇಳಿದ್ದಿದ್ದು ಇದನ್ನ ತಡೆ ಹಿಡಿಯಕ್ಕೆ ಅಂತ. ಮುಂಚೆನೆ ಹೇಳ್ಬೇಕಿತ್ತಲ್ಲ, ನಾನು 2 ದಿವಸ ಮುಂಚೆನೆ ಹೇಳಿದ್ದೆ ತಡೆ ಹಿಡಿತೀವಿ ಅಂತ. ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಇಷ್ಟೇನೆ, ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗಬೇಕು. ಆ ಆಗ್ರಹವನ್ನ ನೀವು ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು. ಇದನ್ನ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಾಗಿರುವಂತ ಜವಾಬ್ದಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮೇಲಿದೆ. ಅವ್ರು ಮಾಡಬೇಕಾಗಿದೆ. ಇದನ್ನು ಸಮಸ್ತ ಭಾರತೀಯ ಜನತಾ ಪಾರ್ಟಿ ಜನರ ಒತ್ತಾಯವನ್ನ ಧ್ವನಿಯಾಗಿ ನಾವು ಹೇಳಿರೋದು. ನಿನ್ನೆ ನಾವು ಮಾಡದಂತ ಪ್ರತಿಭಟನೆ ನಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಂತ ಪ್ರತಿಭಟನೆ ಅದು. ಆ ಒಂದು ಹೋರಾಟಕ್ಕೆ ನಾವು ಯಾವ ಸೊಪ್ಪು ಹಾಕಿಲ್ಲ. ಈಗ ಹೋರಾಟ ಬರೀ ಅವ್ರದ್ದೇನಿದೆ, ಬರೀ ರಾಜಕೀಯ ಹೋರಾಟ ಅಷ್ಟೇ. ಕೇಳಲಿ ಅದು ಯಾವ ಸೆಕ್ಷನ್ ನಡೀಲಿ, ನಾನು ನಿಲ್ಸಿದ್ದೀನಿ ಅಂತ ಹೇಳಿ ಅವರು ಹೋಗಿ ಅವರ ಮಂತ್ರಿಗಳು ಭೇಟಿ ಮಾಡಿರ್ಬೋದು, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಸುಮ್ಮನೆ ಏನೋ ಒಂದು ಅಡ್ವರ್ಟೈಸ್ಮೆಂಟು ಏನೋ ಮಾತಾಡ್ತಾರೆ, ನೀವು ಅವ್ರನ್ನ ಬಹಳ ದೊಡ್ಡ ಲೀಡರ್ ಅಂತ ನೀವು ಇಟ್ಕೊಂಡಿದ್ದೀರ ಅಷ್ಟೇ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.